ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನೊಂದು ತರಗತಿಯಲ್ಲಿ ನಾವು ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ನ ನೋಡ್ಕೊಂಬರಿ. ಒಟ್ಟು 150ಕ್ಕಿಂತ ಹೆಚ್ಚು ಕ್ವಶನ್ಗಳವದವು. ಅದರಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇತ್ತೀಚಿನ ಟ್ರೆಂಡ್ ಪ್ರಕಾರ ಯಾವ್ಯಾವ ಇಂಪಾರ್ಟೆಂಟ್ ಅಂತಂದೇಳಿ ಲಿಸ್ಟ್ ಕೊಟ್ಟಿದ್ದೀನಿ. ಅವು 40+ ಆಗ್ತಾವ್ರಿ. ಸೊ ನೀವು ಏನೂ ನೋಡಿದೇವದ್ರಪ್ಪ ಅಂದ್ರೆ ಇವು 40 ಕೂಡ ಇನ್ ಡೀಟೇಲಾಗಿ ನಿಮ್ಗೆ ಗೊತ್ತಿರಬೇಕು. ಇನ್ ಡೀಟೇಲ್ ಅನ್ನೋದಕ್ಕಿಂತ ಆ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಎಲ್ಲೇ ಕರೆಂಟ್ ಅಫೇರ್ಸ್ ಬಂದ್ರೆ ಅಥವಾ GK ಬಂದ್ರೆ ನಿಮ್ಮ ಒಂದು ಓದುವಂತಹ ಇದರಲ್ಲಿ ಅದನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ಸೊ ಇದು ಇಂಪಾರ್ಟೆಂಟ್ ಅಂತಂದೇಳಿ ಮಾರ್ಕ್ ಮಾಡ್ಕೊಂಡಿರ್ಬೇಕು ರೀ. ಓಕೆನಾ? ಇವಾಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡಮ್ರಿ. ನಾ ಏಪ್ರಿಲ್ ಯಾಕೆ ತೊಗೊಂಡಿನಿ ಅಂದ್ರಪ್ಪ ಅಂದ್ರೆ ಸೊ ಏಪ್ರಿಲ್, ಮೇ, ಜೂನ್, ಜುಲೈವರೆಗೂ ನಾವು ಕಂಪಲ್ಸರಿ ಒಂದು ಇನ್ ಡೀಟೇಲಾಗಿ ನೋಡಬೇಕು. KE-ದವರು 2 ರಿಂದ 3 ತಿಂಗಳ ಒಳಗೆ ಬರ್ತೈತೆ. ಸೊ ಕರೆಂಟ್ ಅಫೇರ್ಸ್ ಟಾಪಿಕ್ ಬಂದ್ರೆ ಎಲ್ಲರೂ ಕವರ್ ಮಾಡೋದು 1 ಇಯರ್ ಅಂತಂದೇಳಿ. ಸೊ KE-ದವ್ರು ಸ್ಪೆಸಿಫಿಕ್ಕಾಗಿ ಇಷ್ಟು ದಿನ ಕ್ವಶನ್ ಪೇಪರ್ ನಾವು ಅನಲೈಸ್ ಮಾಡಿದಾಗ ಅವ್ರು ಏನು ಮಾಡಿದಾರೆ, ಸೊ 2 ರಿಂದ 3 ತಿಂಗಳದು ಇನ್ ಡೀಟೇಲಾಗಿ ಕೇಳ್ಯಾರ. ಸೊ ಅದಕ್ಕೆ ನಾನು ಏಪ್ರಿಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಬರ್ತೈತೆ ರೀ ಏಪ್ರಿಲು, ಜನವರಿಯಿಂದ ಅಪ್ ಟು ನಾವು ಆಗಸ್ಟ್ವರೆಗೆ ನೋಡ್ಕೊಂಬಿಡಮ್ರಿ. ಓಕೆನಾ? ಅದ್ರ ಬಗ್ಗೆ ನೋ ಪ್ರಾಬ್ಲಮ್. ನಾವು ಈ ಒಂದು ಒಟ್ಟು 150 ಕ್ವಶನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ರಪ್ಪ ಅಂದ್ರೆ ವೆರಿ ಹೈ ಪ್ರಿಯಾರಿಟಿ ಕ್ವಶನ್ ರೀ, ಅತ್ಯಂತ ಪ್ರಮುಖ. ನಾವೇನು ನೋಡ್ತೀವಿ ರೀ, ಸೆನ್ಸಸ್ ಅಂತ ಒಂದು ಬರುತ್ತೆ ರೀ ಕ್ವಶನ್, ಅದ್ರ ಮೇಲೆ ಕ್ವಶನ್ ಆಗ್ತೈತಿ. ಸೊ ನಿಮಗೆ ಸೆನ್ಸಸ್ ಸಂಬಂಧಪಟ್ಟಂಥ ಎಲ್ಲೇ ಕ್ವಶನ್ ಆಗಲಿ ಅವು ನಿಮ್ಗೆ ಕೇಳುವಂಥ ಚಾನ್ಸಸ್ ಇರ್ತೈತಿ. ಕೀಪ್ ಇನ್ ಯುವರ್ ಮೈಂಡ್. ಇಫ್ ಸಪೋಸ್ ಎಲ್ಲೇ GK ಟಾಪಿಕಲ್ಲಿ ಬಂದರೂ ಕೂಡ ನೀವು ಸೆನ್ಸಸ್ನ ಮರಿಬಾರ್ದು. ಯಾಕಂದ್ರೆ ಸೆನ್ಸಸ್ ನಡೆಯಕತ್ತೈತಿ. ಸೆನ್ಸಸ್ ಮೇಲೆ ಎವ್ರಿ ಎಕ್ಸಾಮ್ ಮೇಲೆ ಕ್ವಶನ್ ಆಗ್ತೈತೆ. ನಾನು ಜಸ್ಟ್ ಇವಾಗ ಬರ್ಕಂತ ಹೋಗ್ಬಿಡ್ತೀನಿ, ನಿಮ್ಮ ಮುಂದೆ ನಮ್ಮ ಕ್ವಶನ್ ಸಿಗ್ತಾವೆ ನಿಮ್ಗೆ. ಓಕೆನಾ? ನೋಡಿರಿ, CDS ಅಪಾಯಿಂಟ್ ಆಗೈತೆ. ನಮ್ಗೆ ಡಿಫೆನ್ಸ್ ಮೇಲೆ ಏನೋ ಕ್ವಶನ್ ಆಗ್ತಿರ್ತಾವೆ. ಸೊ ಅದಕ್ಕೋಸ್ಕರ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಯಾರು ಅಪಾಯಿಂಟ್ ಆಗ್ಯಾರ ನಮಗೆಲ್ಲ ಗೊತ್ತೈತಿ. ರಾಜ್ ಸುಬ್ರಹ್ಮಣ್ಯ ಅಪಾಯಿಂಟ್ ಆಗ್ಯಾರ. ಸೊ ನಿಮಗೆಲ್ಲ ಮುಂದೆ ಇನ್ ಡೀಟೇಲಾಗಿ ಬರ್ತಾವೆ. ಓಕೆನಾ? ಇನ್ನು ನೋಡಿರಿ, INS ಅರಿದಮನ್ ಬಗ್ಗೆ ಕ್ವಶನ್ ಆಗ್ತೈತಿ, ಅದೊಂದು ಸ್ವಲ್ಪ ತಲೆಯಾಗಿರಲಿ. ರಾಮ್ಸರ್ ಸೈಟ್ ಬಗ್ಗೆ ಕ್ವಶನ್ ಆಗ್ತೈತಿ, ಅದೊಂದು ಸ್ವಲ್ಪ ತಲೆಯಾಗಿರಲಿ. ಓಕೆ? ಟ್ರೆಂಡು ರಾಮ್ಸರ್ ಮೇಲೆ ಪ್ರತಿ ವರ್ಷ ಕೂಡ ಕ್ವಶನ್ ಕೇಳ್ತಾವ್ರೆ. ಇತ್ತೀಚೆಗೆ 99ರ ರಾಮ್ಸರ್ ಸೈಟ್ ಆಗೈತಿ, ಅಲಿಗರ್, ಉತ್ತರ ಪ್ರದೇಶ. ಓಕೆನಾ? ಮುಂದೆ ಬರ್ತಾವ್ರಿ ನಿಮಗೆ. ಅತಿ ಹೆಚ್ಚಿರೋದು ತಮಿಳ್ನಾಡು. ಓಕೆ? PM ವಿಶ್ವಕರ್ಮ ಸ್ಕೀಮ್ ಬಗ್ಗೆ ಕ್ವಶನ್ ಆಗೈತಿ. ಯಾಕಂದ್ರಪ್ಪ ಅಂದ್ರೆ ಅದು ಇತ್ತೀಚೆಗೆ AI ಮುಖಾಂತರ ಟ್ರೈನಿಂಗ್ ಕೊಟ್ಟಾರ, ಅದು ಸುದ್ದಿ ಆಗೈತಿ. ಅದಕ್ಕೋಸ್ಕರ ಅದು ಸುದ್ದಿ ಐತಿ. ಇನ್ನು PM ಮುದ್ರಾ ಯೋಜನೆ ಬಗ್ಗೆ ನಮ್ಗೆ ಗೊತ್ತಿರಬೇಕು. ರೆಪೋ ರೇಟ್ ಮತ್ತು RBI ಮಾನಿಟರಿ ಪಾಲಿಸಿ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನೀತಿ ಆಯೋಗದ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ಆರ್ಟಿಮಿಸ್ ಮಿಷನ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನಾಸಾ ಕೈಗೊಂಡಿರ್ತಾರೆ ಆರ್ಟಿಮಿಸ್ ಮಿಷನ್. ಇನ್ನು ಇಂಡಿಯಾ ಫಸ್ಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ಫೆಸಿಲಿಟಿ, ಇದು ನಮ್ಗೆ ಗೊತ್ತಿರಬೇಕು. ಓಕೆನಾ? ದೆನ್ ಫಾಸ್ಟ್ ಬಿಡರ್ ರಿಯಾಕ್ಟರ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇಂಡಿಯಾಸ್ ಫಸ್ಟ್ ಅಪ್ರೂವ್ಡ್ ಡೆಂಗ್ಯೂ ವ್ಯಾಕ್ಸಿನ್ ಬಗ್ಗೆ ಗೊತ್ತಿರಬೇಕು. ದೆನ್ ಪ್ರಜ್ಞಾ AI ಸಿಸ್ಟಮ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಫೇಸ್ ಮಿಷನ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ದೆನ್ ಇಂಡಿಯಾ ರಿನ್ಯೂಯಬಲ್ ಎನರ್ಜಿ ರ್ಯಾಂಕಲ್ಲಿ ಭಾರತ 3ನೇ ಸ್ಥಾನ ಐತಿ, ಇದು ನಮ್ಗೆ ಗೊತ್ತಿರಬೇಕು. IMF ಗ್ಲೋಬಲ್ ಎಕಾನಮಿ ರ್ಯಾಂಕಿಂಗ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. 6ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದೈತೆ ನೋಡ್ರಿ. ಇನ್ನು ಸಿಪ್ರಿ ಡಿಫೆನ್ಸ್ ಸ್ಪೆಂಡಿಂಗ್ ರ್ಯಾಂಕಿಂಗಲ್ಲಿ ನಮ್ಮ ಒಂದು ಭಾರತ 5ನೇ ಸ್ಥಾನದಾಗೈತಿ. ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಬಂದ್ರಪ್ಪ ಇಂಡಿಯಾ ಯಾರ ಜೊತೆ ಮಾಡಿ ನಾವು ಚೀನಾ ಜೊತೆಗೆ ಮಾಡೀವಿ. ದೆನ್ ಇಂಡಿಯಾ ಲಾರ್ಜೆಸ್ಟ್ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಬಗ್ಗೆ ನಮ್ಗೆ ಗೊತ್ತಿರಬೇಕು, ಸರಸ್ವತ್ ಬ್ಯಾಂಕ್ ಅಂತೇಳಿ. ದೆನ್ ಜನ ವಿಶ್ವಾಸ ಅಮೆಂಡ್ಮೆಂಟ್ ಬಿಲ್ ಅಂತಂದೇಳಿ ಮಾಡೀವಿ, ಅದು ಯಾವಾಗ ಎದಕ್ಕೆ ಮಾಡೀವಿ ಅಂತಂದೇಳಿ ನಿಮ್ಗೆ ಗೊತ್ತಾಗ್ತದೆ. ಓಕೆ? ದೆನ್ ಇನ್ನು ಮಾಡ್ರೇಟ್ ಪ್ರಯಾರಿಟಿ ನೋಡೋದಪ್ಪ ಅಂದ್ರೆ ಖೇಲೋ ಇಂಡೋ ಟ್ರೈಬಲ್ ಗೇಮ್ಸು ಎಕ್ಸ್ಪೆಷಲಿ ಮಾಡ್ರೇಟ್ ಅಲ್ಲ, ಇದು ಹೈ, ವೆರಿ ಹೈ ಇದೆ. ಯಾಕಂದ್ರೆ ಕರ್ನಾಟಕ ನಡೆದೈತಿ. ಕರ್ನಾಟಕ ಅತಿ ಹೆಚ್ಚು ಪದಕಗಳನ್ನು ಗೆದ್ದೈತಿ. ಒಟ್ಟು 23 ಪದಗಳಿಗೆ ಗೆಲ್ತೈತಿ. ಸೊ ಅದು ನಮ್ಮ ಕ್ವಶನ್ ಚಾನ್ಸ್ ಐತಿ. ದೆನ್ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಆಗೈತಿ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ದೆನ್ ISSF ಜೂನಿಯರ್ ವರ್ಲ್ಡ್ ಕಪ್ ಬಗ್ಗೆ ನಮ್ಗೆ ಗೊತ್ತಿರಬೇಕು, ಇಂಡಿಯಾ ಟಾಪ್ ಹೊಂದೈತಿ. ದೆನ್ ಪಾಯಲ್ ನಾಗ ಗೊತ್ತಿರಬೇಕು. ಓಕೆನಾ? ವೈಶಾಲಿ ರಮೇಶ್ ಬಾಬು ಬಗ್ಗೆ ಗೊತ್ತಿರಬೇಕು. ದೆನ್ ಅರುಣ್ಯಕ್ಕೆ ಘೋಷ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಓಕೆನಾ? ದೆನ್ ಭುವನೇಶ್ವರ್ ಕುಮಾರ್ ಬಗ್ಗೆ 200 IPL ವಿಕೆಟ್ ತೊಗೊಂಡ್ರೆ ಸ್ವಲ್ಪ ನಿಮ್ಗೆ ಇವೆಲ್ಲ ಅವೇರ್ನೆಸ್ ಇರಬೇಕು. ಓಕೆನಾ? ದೆನ್ ರಿತಿಕ್ ಶ್ರೀ IIF ಎಲೀಟ್ ಯೂತ್ ಲೀಗ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇನ್ನು ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಕಪ್ ಬಗ್ಗೆ ಗೊತ್ತಿರಬೇಕು.
ಇನ್ನು ಲೋ ಪ್ರಯಾರಿಟಿ ಅನ್ಸ ಕೇಳೋ ಚಾನ್ಸಸ್ ಇರ್ತೈತಿ. ಸೊ ಟೈಟ್ಸ್ ಆಫ್ ಬುಕ್ ಬರ್ದಾರ. ಸೊ ಸುಧಾಮೂರ್ತಿ ಅವರು 100% ಕೇಳ್ತಾರೆ. ಓಕೆನಾ. ದೆನ್ ಆರೋಗ್ಯ ವನ ಇನಿಷಿಯೇಟಿವ್ ತೊಗೊಂಡಾರ ನಮ್ಮ ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಆಫ್ ಇಂಡಿಯಾದವರು. ದೆನ್ ವಿಶ್ವಸೂತ್ರ ಇನಿಷಿಯೇಟಿವ್ ಬಗ್ಗೆ ನಮ್ಗೆ ಗೊತ್ತಿರಬೇಕು, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅವರು ತೊಗೊಂಡಾರ. ಓಕೆ. ಇನ್ನು CM ಇನ್ಸ್ಪೈರ್ ಸ್ಕೀಮ್ ಬಗ್ಗೆ ನಮ್ಗೆ ಗೊತ್ತಿರಬೇಕು, ಅದು ಮೇಘಾಲಯ ರಾಜ್ಯ ಕೈಗೊಂಡೈತಿ. ಇನ್ನು ಪ್ಯಾರಾ ಎಲಾನ್ ಇನಿಷಿಯೇಟಿವ್ ಬಗ್ಗೆ ನಮ್ಗೆ ಗೊತ್ತಿರಬೇಕು, ಅದು ಪಾರಾ ಎಲಾನ್ ಇನಿಷಿಯೇಟಿವ್, ಪ್ಯಾರಾ ಅಲ್ಲ ಪಾರಾ. ಓಕೆ. ಒನ್ ಹೆಲ್ತ್ ಸಮಿಟ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇಂಡಿಯನ್ ಒನ್ಸ್ ಕಾನ್ಫರೆನ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. SCO ಡಿಫೆನ್ಸ್ ಮಿನಿಸ್ಟ್ರಿ ಮೀಟಿಂಗ್ ಮಾಡೋದು ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. SCO ಡಿಫೆನ್ಸ್ ಮಿನಿಸ್ಟರ್ಸ್. ಓಕೆ. ಈಗ SCOದಾಗ ಎಷ್ಟು ಜನ ಅದರ ಅವೆಲ್ಲ ನಮ್ಗೆ ಗೊತ್ತಿರ್ತಾವೆ. ಸೊ ವರ್ಲ್ಡ್ ಲಿವರ್ ಡೇ ಬಗ್ಗೆ ನಮ್ಗೆ ಗೊತ್ತಿರಬೇಕು. ದಿನಾಂಕದ ಬಂದಾಗ ನ್ಯಾಷನಲ್ ಮ್ಯಾರಿಟೈಮ್ ಡೇ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಪಂಚಾಯತ್ ರಾಜ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಅಂಬೇಡ್ಕರ್ ದಿನ ಗೊತ್ತಿರಬೇಕು. ಒಟ್ಟು 42 ಅಂತೂ ನಮ್ಗೆ ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಓಕೆ. ಇವೇದಕ್ಕೆ ನಾವು 42 ನಾನು ಫಸ್ಟ್ ಮೆನ್ಷನ್ ಮಾಡಿದ್ದೀನಿ. ಯಾಕೆ ಸ್ಪೀಡಾಗಿ ಹಿಡಿಯೋದು ಅಂದ್ರಪ್ಪ ಅಂದ್ರೆ ಇವು ಮುಂದೆ ಇನ್ ಡೀಟೇಲಾಗಿ ಬರ್ತಾವೆ ರೀ. ಓಕೆ. ನೀವು ಇವನ್ನ ತಲೆ ಇಟ್ಕೊಂಡು ಸೊ ಇವನಷ್ಟೇ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಂಡ್ರು ಸಾಕು. ಓಕೆ. ಓಕೆನಾ. ಸ್ಟಾರ್ಟ್ ಕ್ಲಾಸ್ ಮಾಡಮ್ರಿ. ಓಕೆ. ಐ ಥಿಂಕ್ ನಿಮಗೆಲ್ಲ ಅರ್ಥ ತಂದ್ಕೊಳ್ತೀನಿ. ನೋಡಿರಿ, ಒಟ್ಟು 160 ಕ್ವಶನ್ ಡೀಲ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಇವತ್ತು. ಮೊದಲ ಕ್ವಶನ್, ಭಾರತದ ಹೊಸ ಚೀಫ್ ಡಿಫೆನ್ಸ್ ಸ್ಟಾಫ್ CDS ಆಗಿ ಯಾರನ್ನು ನೇಮಿಸಲಾಗಿದೆ? ಇದು ಮೋಸ್ಟ್ ಇಂಪಾರ್ಟೆಂಟ್, ಕೇಳುವಂಥ ಚಾನ್ಸಸ್ ಅತಿ ಹೆಚ್ಚೈತ್ರಿ. ಅದಕ್ಕೆ ನಾನು ಇಷ್ಟು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಯಾರ್ರೀ? NS ರಾಜಾ ಸುಬ್ರಮಣಿ. ನೋಡ್ರಿ, NS ರಾಜಾ ಸುಬ್ರಮಣಿ. ಓಕೆನಾ. CDS ಯಾಕಿರ್ತಾರೆ? CDS ಇರೋದ ಒಟ್ಟ ಒಂದು ನಮ್ಮ CDS ಹುದ್ದೆಯು ಭಾರತೀಯ ಸೇನೆ, ನೌಕಾಪಡೆ, ವಾಯುಪಡೆಗಳ ಸಂವರ್ಧತೆ ಅಥವಾ ಅವ್ರ ಮಧ್ಯೆ ಕಂಟ್ರೋಲ್ ತರೋಕ್ಕೋಸ್ಕರ CDSನ ನಾವು ನೇಮಕ ಮಾಡ್ತೀವಿ. ಭಾರತದ 3ನೇ CDS ಆಗಿ ಲೆಫ್ಟಿನೆಂಟ್ ಜನರಲ್ NS ರಾಜಾ ಸುಬ್ರಮಣಿ ನೇಮಕಗೊಂಡರು. ಇದರ ಹಿಂದೆ ಯಾರಿರ್ತಾರೆ ರೀ? ಅನಿಲ್ ಚೌಹಾಣ್ ಇರ್ತಾರೆ. ಓಕೆನಾ. ಇದನ್ನು 15 ಆಗಸ್ಟ್ 2019ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಣೆ ಮಾಡ್ತಾರೆ. ಮೊದಲ CDS ನಮಗೆಲ್ಲ ಗೊತ್ತಿತ್ತು, ಜನರಲ್ ಬಿಪಿನ್ ರಾವತ್. ಅವರು ತಮಿಳ್ನಾಡು ಹೆಲಿಕಾಪ್ಟರ್ ಇದ್ರೊಳಗೆ ಸಾವನ್ನಪ್ತಾರೆ. ಸೊ ನಮಗೆಲ್ಲ ಗೊತ್ತೈತೆ. ಓಕೆನಾ. ಇನ್ನು 2ನೇ CDS ಯಾರಿದ್ರಿ? ಅನಿಲ್ ಚೌಹಾಣ್ ಇದ್ದರು. ಈಗ ಇವರು ಒಂದು ಜಾಗಕ್ಕೆ ನಾವು ಯಾರು ತೊಗೊಂಬಂದ್ರಿ? NS ರಾಜಾ ಸುಬ್ರಮಣಿ. ಹೆಂಗೆ ನೆನಪಿಡ್ಬೇಕು ರೀ? ಈ 3 ಅಂದ್ರಪ್ಪ ಅಂದ್ರೆ ನೌಕಾಪಡೆ, ವಾಯುಪಡೆ ಆ್ಯಂಡ್ ನಮ್ಮ ಭೂಪಡೆಗೆ ಯಾರು ಕಿಂಗ್ ಯಾರು ರೀ? ರಾಜ. ಅಷ್ಟೇ, ರಾಜಾ ಸುಬ್ರಮಣಿ. ರಾಜ ನೆನ್ಪಿಟ್ರೆ ಮುಗೀತು. ಓಕೆನಾ. CDS ಹುದ್ದೆ ಘೋಷಣೆ ಆಗಿದ್ದು ಆಗಸ್ಟ್ 15, 2019 ನೋಡ್ರಿ. ಓಕೆನಾ. ಮೊದಲ ಬಿಪಿನ್ ರಾವತ್, ಪ್ರಸ್ತುತ NS ರಾಜಾ ಸುಬ್ರಮಣಿ. ಈ 3 ಅಂತೂ ನಿಮ್ಮ ತಲೆ ಆಗಿರ್ಬೇಕು. CDS ಹುದ್ದೆ ಯಾವಾಗ ಘೋಷಣೆ ಆಗ್ತೀರಿ? ಸೊ ಆಬ್ವಿಯಸ್ಲಿ 2019. ಇಂಪಾರ್ಟೆಂಟ್ ಕ್ವಶನ್. ನೀತಿ ಆಗೋದ್ಮೇಲೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕ್ವಶನ್ ಆಗಿ ಆಗ್ತೈತಿ. ನೀತಿ ಆಯೋಗದ ಉಪಾಧ್ಯಕ್ಷರು, ಅಧ್ಯಕ್ಷರಂತ ನಮಗೆಲ್ಲ ಗೊತ್ತು, PM ಇರ್ತಾರೆ ಅಧ್ಯಕ್ಷರು. PM ಹೇಳೋದೇ ಬೇಡ, ಸೊ ನಮ್ಗೆ ಗೊತ್ತೈತಿ. ದೆನ್ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರ್ರಿ? ಸರಿಯಾದ ಉತ್ತರ ಅಶೋಕ್ ಕುಮಾರ್ ಲಹರಿ. ನೋಡ್ರಿ, ಅಶೋಕ್ ಕುಮಾರ್ ಲಹರಿ ಅವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗ್ಯಾರ. ನೀತಿ ಫುಲ್ ಫಾರ್ಮ್ ಅಂದ್ರಪ್ಪ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದು ಡೈರೆಕ್ಟ್ ಕ್ವಶನ್ ಆಗೈತಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸ್ಥಾಪನೆ ಬಂದರೆ ಜನವರಿ 1, 2015. ಯೋಜನಾ ಆಯೋಗದ ಬದಲಿಗೆ ಸ್ಥಾಪಿಸ್ತಾರೆ. ಯೋಜನಾ ಆಯೋಗನ ಯಾರು ಸ್ಥಾಪನೆ ಮಾಡ್ತಾರೆ? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಕೇಂದ್ರ ಕಚೇರಿ ನವದೆಹಲಿ ಐತಿ. ಅಧ್ಯಕ್ಷರು ನರೇಂದ್ರ ಮೋದಿಯವರು. CEO ನಿಧಿ ಚಿಬ್ಬರ್. ಓಕೆನಾ. ಪ್ರಸ್ತುತ ಉಪಾಧ್ಯಕ್ಷರು ಅಶೋಕ್ ಕುಮಾರ್ ಲಹಿರಿ. ಓಕೆನಾ. ನೋಡಿರಿ, ಯೋಜನಾ ಆಯೋಗದ ಸ್ಥಾನ ನೀತಿ ಆಯೋಗ ಪಡೆದುಕೊಂಡಿದ್ದು ಅಭಿವೃದ್ಧಿಗಳ ನೀತಿ ರೂಪೀಕರಣಕ್ಕೆ ಸಹಾಯ ನೀಡುತ್ತದೆ. 2015 ಚೇರ್ಮನ್ ಪ್ರಧಾನಮಂತ್ರಿ, ಹೆಡ್ ಕ್ವಾರ್ಟರ್ ಬಂದರೆ ನವದೆಹಲಿ. ಇಷ್ಟು ನಮಗೂ ಗೊತ್ತಿರಬೇಕು. ಓಕೆನಾ. ನೋಡಿರಿ, ಪ್ರೊಫೆಸರ್ MS ಸ್ವಾಮಿನಾಥನ್ ಪ್ರಶಸ್ತಿ ಘೋಷಣೆ ಆಗೈತಿ. ಇತ್ತೀಚೆಗೆ ನಾವು ಯಾರು ಕೊಟ್ಟಿವಿ ಅಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ A, ಡಾಕ್ಟರ್ ಶ್ರೀನಿವಾಸ್ ರಾವ್ ಅವ್ರು ಕೊಟ್ಟಿವಿ. ನೋಡಿರಿ, ಯಾರಿಗೆ? ಡಾಕ್ಟರ್ ಶ್ರೀನಿವಾಸ್ ರಾವ್ ಅವ್ರಿಗೆ ಕೊಟ್ಟಿವಿ. ಓಕೆನಾ. ಸ್ವಾಮಿನಾಥನ್ ಶ್ರೀನಿವಾಸ್. ಸೊ ಹಿಂಗೆ ನೆನಪಿಟ್ಬಿಡ್ರಿ. ಸೊ ಅದಾಗ ಸದಾಗ ಶ್ರೀನಿವಾಸ್. ಓಕೆ. ಎಲ್ಲ ನೆನಪಿಡೋಕ್ಕಾಗಲ್ಲ ರೀ, ಕಷ್ಟ ಆಗ್ತೈತಿ.
ಓಕೆನಾ. ನೋಡಿರಿ 9ನೇ ಪ್ರೊಫೆಸರ್ ಎಮ್ ಎಸ್ ಸ್ವಾಮಿನಾಥನ್ ಪ್ರಶಸ್ತಿ ನಾವು ಈಗ ಕೊಟ್ಟಿವಿ. ಯಾರು ಕೊಟ್ಟಿರಿ? ಶ್ರೀನಿವಾಸ ರಾವ್ ಅವ್ರು ಕೊಟ್ಟಿವಿ. ಸೊ ಎಮ್ ಎಸ್ ಸ್ವಾಮಿನಾಥನ್ ಬಗ್ಗೆ ನೋಡಿದ್ರಪ್ಪ ಅಂದ್ರೆ ಇವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ. ಭಾರತ ರತ್ನ ನಾವು 2024 ಘೋಷಣೆ ಮಾಡಿ ನೋಡ್ರಿ. ಓಕೆನಾ. ಎದಕ್ಕೆ ಕೊಡ್ತಾರೆ ರೀ? ಭಾರತದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಸಲು ಮಹತ್ವದ ಪಾತ್ರ ವಹಿಸಿದ್ದಕ್ಕಾಗಿ ಎಮ್ ಎಸ್ ಸ್ವಾಮಿನಾಥನ್ ಪ್ರಸಿದ್ಧರಾಗಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಗೊತ್ತೈತಿ. ಓಕೆ. ನೋಡ್ರಿ, ಲೋರಿಯಸ್ ಸ್ಪೋರ್ಟ್ಸ್ಮನ್ ಆಫ್ ದ ಇಯರ್ ಅವಾರ್ಡ್ 2026 ಯಾರು ಗೆದ್ದರು? ಇದು ಒಂದು ಸ್ವಲ್ಪ ಕ್ವಶನ್ ಆಗೋ ಚಾನ್ಸಸ್ ಐತಿ. ನೋಡ್ರಿ, ಲೋರಿಯಸ್ ಸ್ಪೋರ್ಟ್ಸ್ಮನ್ ಆಫ್ ದಿ ಇಯರ್ ಯಾರು ಗೆಲ್ತಾರೆ ರೀ? ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್. ಆಪ್ಷನ್ ಸಿ, ಕಾರ್ಲೋಸ್ ಅಲ್ಕರಾಜ್. ಓಕೆನಾ. ಎಲ್ಲಿ ನಡೀತಿರಿ ಸ್ಥಳ? ಮ್ಯಾಡ್ರಿಡ್ನ, ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ನಡೀತೈತೆ ರೀ. ನೋಡಿರಿ, ಸ್ಪೋರ್ಟ್ಸ್ಮನ್ ಆಫ್ ದಿ ಇಯರ್ ಕಾರ್ಲೋಸ್ ಅಲ್ಕರಾಜ್ ಕೊಟ್ಟಿರ್ವಿ. ಇವರು ಸ್ಪ್ಯಾನಿಷ್ನ ಟೆನ್ನಿಸ್ಸು. ಸ್ಪೋರ್ಟ್ಸ್ ವುಮೆನ್ ಆಫ್ ದಿ ಇಯರ್ ಅರಿನಾ ಸಬಲೆಂಕ ಅವರು ಕೊಟ್ಟಿರು. ಇವರು ಬೆಲ್ರಸ್ನ ಟೆನ್ನಿಸ್ ಆಟಗಾರರು. ಇನ್ನು ಬ್ರೇಕ್ ಥ್ರೋ ಆಫ್ ದಿ ಇಯರ್ ಲ್ಯಾಂಡ್ ನ್ಯೂರಿಸ್ ಕೊಟ್ಟಿವಿ. ಲ್ಯಾಂಡ್ ನ್ಯೂರಿಸ್ ಅವ್ರಿಗೆ ಕೊಟ್ಟಿವಿ. ಸೊ ಲ್ಯಾಂಡೋ ನ್ಯೂರಿಸ್ ಇವರು ಬ್ರಿಟಿಷ್ನ ರೇಸಿಂಗ್ ಪ್ಲೇಯರ್ ಆಗಿರ್ತಾರೆ. ರೇಸಿಂಗ್ ಪ್ಲೇಯರ್. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ನ ನಾವು ನಾಡಿಯಾ ಕೊಮನೆಚ್ಚಿ ಕೊಡಿ ನೋಡ್ರಿ. ನಾಡಿಯಾ ಕೊಮನೆಚ್ಚಿ. ಓಕೆನಾ. ಲೋರಿಯಸ್ ಪ್ರಶಸ್ತಿಗಳನ್ನು ಕ್ರೀಡಾ ಲೋಕದ ಆಸ್ಕರ್ ಪ್ರಶಸ್ತಿಗಳನ್ನು ಕರೀತಾರೆ ನೋಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ. ಲೋರಿಯಸ್. ಇನ್ನು ಮುಂದಿನ ಪ್ರಶ್ನೆ, ಭಾರತದ 3ನೇ ಅಣುಶಕ್ತಿ ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಯಾವುದು? ಓಕೆ, ಈ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಐತಿ. ಹೈ ಏಲ್ಡಿಂಗಲ್ಲಿ ನಾನು ಕೂಡ ಹೇಳಿದ್ದೀನಿ. INS ಅರಿಧಮನ್. ಯಾವುದ್ರಿ? INS ಅರಿಧಮನ್. ನೋಡ್ರಿ, ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸಲ್ ಪ್ರಾಜೆಕ್ಟ್ ಅಡಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಿವ್ರಿ. ಸ್ಥಳ ಬಂದ್ರೆ ವಿಶಾಖಪಟ್ಟಣ. ಓಕೆ. 8 ವರ್ಟಿಕಲ್ ಲಾಂಚ್ ಸಿಸ್ಟಮ್ ಟ್ಯೂಬ್ಗಳನ್ನ ಅಳವಡಿಕೆ ಮಾಡಿ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, K-15 700 ಕಿಲೋಮೀಟರ್ವರೆಗೂ, ದೆನ್ K-14 3500 ಕಿಲೋಮೀಟರ್ವರೆಗೂ ಕ್ಷಿಪಣಿಗಳನ್ನು ಹೊತ್ತು ಒಯ್ಯುವಂಥ ಹಡಗು ಇದು INS ಅರಿಧಮನ್. ನೋಡ್ರಿ, ಭಾರತದ ಸಬ್ಮೆರಿನ್ಗಳು ಎಷ್ಟದ ಅಂದ್ರಪ್ಪ ಅಂದ್ರೆ INS ಹರಿಯಂತ್, INS ಅರಿಘಟ್, INS ಅರಿಧಮನ್. 2016 INS ಹರಿಯಂತನ, ಜಸ್ಟ್ INS ಹರಿಘಾಟ್ 2024 INS ಹರಿಧಮನ್ ಇವಾಗ ನಾವು ಇದು ಮಾಡಿವ್ರಿ. ಓಕೆನಾ. ಭಾರತದ 3ನೇ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಷನ್ ಇದು. ಬ್ಯಾಲಿಸ್ಟಿಕ್ ಸಬ್ಮೆರಿನ್ ಜಲಾಂತರ್ಗಾಮಿ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೊದಲ ಅನುಮೋದಿತ ಡೆಂಗು ಲಸಿಕೆ ಯಾವುದು? ಈ ಒಂದು ಕ್ವಶನ್ ಆಗುವಂಥ ಚಾನ್ಸಸ್ ಐತಿ. ಯಾಕಂದರೆ ಡೆಂಗು ಮೇಲೆ ನಾವು ಸುಮಾರು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಕ್ವಶನ್ ನೋಡಿರ್ಬೋದು. ಓಕೆನಾ. ಯಾವುದ್ರಿ? ಸರಿಯಾದ ಉತ್ತರ ಕೋವ್ಯಾಕ್ಸಿನ್ ಬರಲ್ಲ, ಕೋವ್ಯಾಕ್ಸ್ ಬರಲ್ಲ, ಡೆಂಗ್ಯೂ ವ್ಯಾಕ್ಸಿ ಬರಲ್ಲ. ಸೊ ಬರೋದು ಕ್ಯೂಡೆಂಗಾ. ಯಾವುದ್ರಿ? ಕ್ಯೂಡೆಂಗಾ. ಈ ಒಂದು ವ್ಯಾಕ್ಸಿನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆ ಬಂದ್ರಪ್ಪ ಅಂದ್ರೆ ಟೆಕೆಡಾ ಪ್ಯಾರಾಸಿಟಿಕಲ್. ಓಕೆನಾ. ಪ್ಯಾರಾಮೆಸಿಟಿಕಲ್. ಇನ್ನು ಅನುಮೋದನೆ ಕೊಟ್ಟಿದ್ದು DCGI ಅನುಮೋದನೆ ಕೊಟ್ಟೈತೆ. DCGI ಫುಲ್ ಫಾರ್ಮ್ ಅಂದ್ರೆ ಡ್ರಗ್ಸ್ ಕಂಟ್ರೋಲ್ ಆ್ಯಂಡ್ ಜನರಲ್ ಆಫ್ ಇಂಡಿಯಾ. ಓಕೆನಾ. ಇದು ಯಾವುದರಿಂದ ಹರಡುವಂತಹ ಸೊಳ್ಳೆ ಅಥವಾ ಯಾವುದರಿಂದ ಬರ್ತಂದ್ರೆ ರೋಗ? ಅಡೀಸ್ ಈಜಿಪ್ಟ್ ಸೊಳ್ಳೆಯಿಂದ ಈ ಒಂದು ರೋಗ ಬರುತ್ತೆ. ಇದೊಂದು ವೈರಸ್ ರೋಗ. ಓಕೆನಾ. ಇದರ ಲಕ್ಷಣ ಬಂದ್ರಪ್ಪ ಅಂದ್ರೆ ಜ್ವರ, ತಲೆನೋವು, ಸ್ನಾಯು ನೋವು. ಓಕೆ. ನಮಗೇನು ಗೊತ್ತಿರ್ಬೇಕು ರೀ? ಮೋಸ್ಟ್ ಇಂಪಾರ್ಟೆಂಟು ಡೆಂಗು ವ್ಯಾಕ್ಸಿನ್ ಡೆಂಗಾ ಗೊತ್ತಿರಬೇಕು. ಟೆಕೆಡಾ ಡೆವಲಪ್ಡ್ ಅದು ಒಂದು ಸಂಸ್ಥೆ ಬಗ್ಗೆ ಗೊತ್ತಿರಬೇಕು. ಅಪ್ರೂವ್ಡ್ DCGI ಬಗ್ಗೆ ನಮ್ಗೆ ಗೊತ್ತಿರಬೇಕು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ಒಪೆಕ್ ಮತ್ತು ಒಪೆಕ್ ಪ್ಲಸ್ನಿಂದ ಹೊರಬಂದ ದೇಶ ಯಾವುದು? ನೋಡಿರಿ, ಈ ರೀತಿಯಾಗಿ ಕ್ವಶನ್ ಭಾಳ ಆಗ್ತವೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತೈತಿ. ಸರಿಯಾದ ಉತ್ತರ UAE ನೋಡಿರಿ. ಯಾವುದ್ರಿ? UAE ಒಪೆಕ್ಕಿಂದ ಮತ್ತು ಒಪೆಕ್
ಪ್ಲಸ್ಸಿಂದ ಕೂಡ ಹೊರಗೆ ಬಂದೈತಿ. ಓಕೆನಾ. ಒಪೆಕ್ ಫುಲ್ ಫಾರ್ಮ್ ಅಂದ್ರಪ್ಪ ಅಂದ್ರೆ ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಮ್ ಆ್ಯಂಡ್ ಎಕ್ಸ್ಪೋರ್ಟ್ ಕಂಟ್ರೀಸ್. ಓಕೆ, ಯಾವ ವರ್ಷಕ್ಕೆ ಸ್ಥಾಪನೆ ಆಗುತ್ತೆ ರೀ? 1960 ಸ್ಥಾಪನೆ ಆಗ್ತೈತಿ. ಪ್ರಧಾನ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾ. ಇನ್ನು ಒಪೆಕ್ಸ್ ಪ್ಲಸ್ ಬಂದ್ರಪ್ಪ ಅಂದ್ರೆ 2016 ಸ್ಥಾಪನೆ ಆಗ್ತೈತಿ. ಒಟ್ಟು ನೋಡಿರಿ, ಒಪೆಕ್ ಸದಸ್ಯ ರಾಷ್ಟ್ರಗಳು 11 ಮತ್ತು ಒಪೆಕ್ಸ್ ಪ್ಲಸ್ ರಾಷ್ಟ್ರಗಳು ಬಂದ್ರಪ್ಪ ಅಂದ್ರೆ 10. ಟೋಟಲ್ ಎಷ್ಟು ರೀ? 21. ಓಕೆನಾ. ಇದು ಅರ್ಥ ತಂದ್ಕೊಳ್ತೀನಿ ನಾನು. ಭಾರತದ ಒಪೆಕ್ ಸದಸ್ಯ ರಾಷ್ಟ್ರ ಅಲ್ರಿ, ಇದನ್ನು ತಲೆಗಿರಬೇಕು. ದೆನ್ ಜಾಗತಿಕ ತೈಲ ಸಂಗ್ರಹದ ಸುಮಾರು 78% ಒಪೆಕ್ ರಾಷ್ಟ್ರಗಳಲ್ಲೈತಿ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ ನೋಡ್ರಿ, ಇದು ಬರುವಂಥ ಚಾನ್ಸಸ್ ಐತಿ. ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಒಟ್ಟಾರೆ ಚಾಂಪಿಯನ್ ರಾಜ್ಯ ಯಾವುದ್ರಿ? ನಮ್ಮ ಕರ್ನಾಟಕ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ. ಇದು ಮೊದಲ ಆವೃತ್ತಿ ಆಗಿರ್ತೈತಿ. ಛತ್ತೀಸ್ಗಢದ ನಡೆದಿರ್ತೈತಿ. ಓಕೆನಾ. ಇದರ ಮಸ್ಕಟ್ ಬಂದ್ರಪ್ಪ ಅಂದ್ರೆ ಮೋರ್ ವೀರ್. ನಮ್ಮ ಕರ್ನಾಟಕ 23 ಚಿನ್ನ, 8 ಬೆಳ್ಳಿ, 7 ಕಂಚು, ಒಟ್ಟು 38 ಗೆದ್ದೈತ್ರಿ. ಸೊ ನಮ್ಮ ಕರ್ನಾಟಕ ಫಸ್ಟ್. ಓಕೆನಾ. ಒಡಿಸ್ಸಾ 21 ಚಿನ್ನ ಗೆದ್ದೈತಿ. ಜಾರ್ಖಂಡ್ 16 ಚಿನ್ನ ಗೆದ್ದೈತಿ. ಓಕೆ, ತಲೆಗಿಟ್ಕೋಬೇಕು ಇದನ್ನು. ಎಲ್ಲಿ ನಡೆದ್ರಿ? ಛತ್ತೀಸ್ಗಢ. ಓಕೆನಾ. ಆ್ಯಂಡ್ ದೆನ್ ಕರ್ನಾಟಕದಲ್ಲಿ ಕಂಡುಬರೋ ಬುಡಕಟ್ಟುಗಳು, ಇದೊಂದು ಟಾಪಿಕ್ ಇವಾಗ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಯಾಕಂದ್ರಪ್ಪ ಅಂದ್ರೆ ಬುಡಕಟ್ಟು ಮೇಲೆ ಕ್ವಶನ್ ಆಗಿರೋದು. ಬುಡಕಟ್ಟು ಮೇಲೆ ಸ್ವಲ್ಪ ನೀವು ನೋಡ್ತೀರಿ. ಬುಡಕಟ್ಟು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೋಡ್ರಿ, ಸೆನ್ಸಸ್ 2027 ಮೊದಲ ಹಂತ ಯಾವ ದಿನಾಂಕದಿಂದ ಪ್ರಾರಂಭವಾಗುತ್ತದೆ? ಈ ರೀತಿಯ ಕ್ವಶನ್ ಬರಲ್ಲ. ಜಸ್ಟ್ ನಮ್ಮ ಕನ್ನಡ ಅಫೇರ್ಸ್ ನಮಗೆ ಗೊತ್ತಿರಲ್ಲ ಅಂತಂದೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿರಿ, ಒಟ್ಟಾರೆಯಾಗಿ ಈ ಒಂದು ಸೆನ್ಸಸ್ ನಾವು 2 ಹಂತವಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮೊದಲ ಹಂತ, ಎರಡನೇ ಹಂತ. ನೋಡಿರಿ, ಮೊದಲ ಹಂತ ಏಪ್ರಿಲ್ 1, 2026 ಸ್ಟಾರ್ಟ್ ಆಗೈತಿ. ಓಕೆನಾ. ಫಸ್ಟ್ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಇವು ಹೌಸ್ ಲಿಸ್ಟಿಂಗ್ ಫೇಸ್ ಅಂತಂದೇಳಿ ಮಾಡ್ತಾರೆ ರೀ. ದೆನ್ ಪಾಪ್ಯುಲೇಷನ್ ಎನ್ಯುಮರೇಷನ್ ಮಾಡ್ತಾರೆ. ಯಾವಾಗ ರೀ? 1 ಫೆಬ್ರವರಿ 2027 ಅಪ್ಕಮಿಂಗ್ ಮುಂದೆ ವರ್ಷದಾಗ ರೀ. ಓಕೆನಾ. ನೋಡಿರಿ, ಪ್ರಸ್ತುತ ಬಂದ್ರಪ್ಪ ಅಂದ್ರೆ ಇದು ಭಾರತದ 16ನೇ ಜನಗಣತಿ. ಇದು ಫಸ್ಟ್ ಯಾರು ನಡೆದ್ರಿ? 1872 ನಡೆದಿದ್ದು. ಲಾರ್ಡ್ ಮಿಯೋ ಇರ್ತಾರೆ ಅವಾಗ. ಯಾರ್ರೀ? ಲಾರ್ಡ್ ಮಿಯೋ. ಇಲ್ಲಲ್ರಿ ಬರ್ದು ನೋಡ್ರಿ ನಾನು. ಮೊದಲ ಅಂದ್ರಪ್ಪ ಅಂದ್ರೆ 1872 ಲಾರ್ಡ್ ಮಿಯೋ ವೈಸರಾಯ್ ಇರ್ತಾರೆ ಅವಾಗ. ಓಕೆನಾ. ಸ್ವತಂತ್ರ ನಂತರ ಬಂದ್ರಪ್ಪ 8ನೇ ಜನಗಣತಿ. ಇವಾಗಿನ ಪ್ರಸ್ತುತ ಮಾಡಾಕತ್ತೀವಲ್ಲ 8ನೇ ಜನಗಣತಿ. ಓಕೆನಾ. ಆ್ಯಂಡ್ ದೆನ್ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿ ಯಾವುದ್ರಿ? ಈ ಪ್ರಸ್ತುತ ಮಾಡುವಂಥ ಜನಗಣತಿ. ಮತ್ತು ಜಾತಿ ಗಣತಿಯು ಕೂಡ ಸೇರಲಿದೆ. ಬ್ರ್ಯಾಂಡ್ ಅಂಬಾಸಿಡರ್ ಆಗಲಿ ಇದು ಕ್ವಶನ್ ಆಗೈತಿ. ಸುದರ್ಶನ್ ಪಟ್ಟನಾಯಕ್ ಇವರು ಬಿಹಾರದ ಫೇಮಸ್ ಕಲಾವಿದರು. ಇವರು ಮರಳಿನ ಚಿತ್ರಕಾರರು ಇವರು. ಇನ್ ದೆನ್ ಮಸ್ಕಟ್ ಬಂದ್ರೆ ಪ್ರಗತಿ ಮತ್ತು ವಿಕಾಸ. ಓಕೆನಾ. ಪ್ರಗತಿ ವಿಕಾಸ ತಲೆ ಇಟ್ಕೋಬೇಕು. ಓಕೆನಾ. ಇದು ಆಲ್ರೆಡಿ ನಾನು ಬರ್ದೀನಿ. ಓಕೆನಾ. ಮೊದಲ ಜನಗಣತಿ 1872 ನಡೀತು. ಲಾರ್ಡ್ ಮೇಯೋ ಇರ್ತಾರೆ. ದೆನ್ 1881 ಇದು ಪ್ರಾಂತ್ಯದಲ್ಲಿ ನಡೆದಿದ್ದು 1872. ನಾವು ಕಂಪ್ಲೀಟ್ ನಡೆದಿದ್ದು 1881. ಅವಾಗ ಲಾರ್ಡ್ ರಿಪ್ಪನ್ ಇರ್ತಾನೆ ರೀ. ಓಕೆನಾ. ಇನ್ನು ನೋಡ್ರಿ, ಬಿಹಾರದ 24ನೇ ಮುಖ್ಯಮಂತ್ರಿಯಾಗಿ ನೇಮಕ ಆಗ್ಯಾರ್ರಿ. ಯಾರ್ರೀ? ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದವರು ಸಾಮ್ರಾಟ್ ಚೌಧರಿ, BJPಯ ಅಭ್ಯರ್ಥಿ. ಓಕೆ, 24ನೇ ಮುಖ್ಯಮಂತ್ರಿ ಆಯ್ಕೆ ಆಗ್ಯಾರ್ರಿ. ಬಿಹಾರದ ಮೊದಲ BJP ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈಗ ಏನಪ್ಪ ರಾಜ್ಯಸಭಾ ಸದಸ್ಯರಾಗ್ಯಾರ. ಓಕೆನಾ. ನೋಡಿರಿ, ವಿಧಿಗಳು ಬಂದ್ರಪ್ಪ ಅಂದ್ರೆ 163ನೇ ವಿಧಿ ಹೇಳತ್ರಿ, ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟ ರಾಜ್ಯಪಾಲರಿಗೆ ಸಹಾಯ ಮಾಡಲು ಇರುತ್ತೆ ಅಂತ ಹೇಳಿದ್ರಿ. 163ನೇ ವಿಧಿ. ದೆನ್ 164ನೇ ವಿಧಿ ಮುಖ್ಯಮಂತ್ರಿ ಮತ್ತು ಸಚಿವರ ನೇಮಕ. ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ. ಈ ವಿಧಿಗಳ ಮೇಲೆ ಕ್ವಶನ್ ಬರೋವಂಥ ಚಾನ್ಸಸ್ ಐತಿ. ಯಾಕಂದ್ರಪ್ಪ ಅಂದ್ರೆ ಇತ್ತೀಚೆಗೆ ನಮ್ಮ ಕರ್ನಾಟಕದ CM ಕೂಡ ಬದಲಾವಣೆ ಆಗೈತಿ. ಸೊ CM ಬಗ್ಗೆ ಸಂಬಂಧಪಟ್ಟಂಥ ವಿಧಿಗಳು ಎಕ್ಸಾಮಲ್ಲಿ ಬರ್ತಾವೆ. ಓಕೆನಾ. ದೆನ್ 167ನೇ ವಿಧಿ ಮುಖ್ಯಮಂತ್ರಿಯ ಕರ್ತವ್ಯಗಳ ಬಗ್ಗೆ ಹೇಳ್ತೈತಿ. ಓಕೆನಾ. ಇನ್ನು ನೋಡ್ರಿ, ಸ್ವಲ್ಪ ಸಂಕ್ಷಿಪ್ತ ನೋಡೋದ್ರಪ್ಪ ಅಂದ್ರೆ ಬಿಹಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಯಾರಾದ್ರೆ ಪ್ರಸ್ತುತ ಸಾಮ್ರಾಟ್ ಚೌಧರಿ ಅದರ. ರಾಜ್ಯಪಾಲ ಬಂದ್ರಪ್ಪ ಅಂದ್ರೆ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಥಾ ಹಸೈನ್
ಇವಾಗ ಲೆಫ್ಟಿನೆಂಟ್ ಗವರ್ನರ್ ಅದರ. ಒಟ್ಟು ವಿಧಾನ ಇವರು ರಾಜ್ಯಪಾಲರು. ಓಕೆನಾ. ಒಟ್ಟು ವಿಧಾನಸಭೆ ಸ್ಥಾನಗಳು ಬಂದ್ರೆ 243 ವಿಧಾನಸಭೆ ಸ್ಥಾನಗಳು ಕಂಡುಬರ್ತವೆ. ಲೋಕಸಭೆ 40 ಕಂಡುಬರ್ತವೆ. ರಾಜ್ಯಸಭೆ 16 ಕಂಡುಬರ್ತವೆ. ರಾಜಧಾನಿ ಪಾಟ್ನಾ. ಸ್ಥಾಪನೆ ಬಂದಿದ್ದು 22 ಮಾರ್ಚ್ 1972. ಪ್ರಮುಖ ನದಿ ಗಂಗಾ. ಓಕೆ, ಇಷ್ಟು ನಮ್ಗೆ ತಯಾರಾಗಿರ್ಬೇಕು ರೀ. ಓಕೆನಾ. ನೋಡಿರಿ, ಈ ಒಂದು ಕ್ವಶನ್ನು ಬರೆದಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟು, ಇದು ಹೈಲೈಟ್ ಮಾಡೋಕ್ಕಾಗಿಲ್ಲ. ಶೇಖ್ ಜಿಲ್ ಬರ್ಡ್ ಸ್ಯಾಂಚುರಿ ಎಲ್ಲಿ ಕಂಡುಬರ್ತದೆ ಅಂದ್ರಪ್ಪ ಅಂದ್ರೆ ಉತ್ತರ ಪ್ರದೇಶ ಕಂಡುಬರುತ್ತೆ. ನೋಡಿರಿ, ಇತ್ತೀಚೆಗೆ ಶೇಖ್ ಜಿಲ್ ಬರ್ಡ್ ಸ್ಯಾಂಚುರಿ ನಾವು ರಾಮ್ಸರ್ ಪಟ್ಟಿಗೆ ಸೇರಿರಿ. ಒಟ್ಟು ಉತ್ತರ ಪ್ರದೇಶದಲ್ಲಿ 12 ರಾಮ್ಸರ್ ತಾಣಗಳು ಕಂಡುಬರ್ತವೆ. ಓಕೆನಾ. 2026ರಲ್ಲಿ ಇದು ಉತ್ತರ ಪ್ರದೇಶದ ರೀ. 2026ರಲ್ಲಿ ಉತ್ತರ ಪ್ರದೇಶದಾಗ ಪಾಟ್ನಾ ಬರ್ಡ್ ಸ್ಯಾಂಚುರಿ ಮತ್ತು ಶೇಖ್ ಜಿಲ್ ಬರ್ಡ್ ಸ್ಯಾಂಚುರಿಯನ್ನು ನಾವು ರಾಮ್ಸರ್ ಪಟ್ಟಿಗೆ ಸೇರಿಸಿವಿ. ದೆನ್ ಬಕೀರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಆ್ಯಂಡ್ ಹೈದರ್ಪುರ್ ವೆಟ್ಲ್ಯಾಂಡ್ನ ನಾವು ಸೇರಿಸಿದ್ದೀವಿ ಎಲ್ರಿ ರಾಮ್ಸರ್ ತಾಣಕ್ಕೆ. ದೆನ್ ಸೂರ್ ಸರೋವರನ್ನು ಕೂಡ 2020ರಲ್ಲಿ ಸೇರಿ ಒಟ್ಟು 12 ಕಂಡು ಬರ್ತವೆ. ರಾಮ್ಸರ್ ಸಮಾವೇಶ ನೋಡೋದಪ್ಪ ಅಂದ್ರೆ ಇದು 2 ಫೆಬ್ರವರಿ 1971 ನಡೀತೈತೆ ರೀ. ಎಲ್ರಿ ರಾಮ್ಸರ್ ಇರೋದು ಇರಾನ್ದಲ್ಲಿ. ಅಂಗೀಕಾರ ಬಂದ್ರೆ 21 ಡಿಸೆಂಬರ್ 1975. ಇದು ಸುಮಾರು ಸರಿ ಕ್ವಶನ್ ಆಗಿವು. ಪ್ರಸ್ತುತ ಭಾರತದಲ್ಲಿ 99 ರಾಮ್ಸರ್ ತಾಣ ಕಂಡು ಬರ್ತವೆ. ಅತಿ ಹೆಚ್ಚು ರಾಮ್ಸರ್ ತಾಣ ಇರೋದು ತಮಿಳುನಾಡು. ಇನ್ನು ಸೆಕೆಂಡ್ ಬರೋದ ಉತ್ತರ ಪ್ರದೇಶ. ಇನ್ನು ನಮ್ಮ ಕರ್ನಾಟಕ ಬಂದ್ರಪ್ಪ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು 4 ರಾಮ್ಸರ್ ತಾಣಗಳು ಕಂಡು ಬರ್ತವೆ. ಮೊದಲ ರಾಮ್ಸರ್ ತಾಣ ರಂಗನತಿಟ್ಟು ರಾಮ್ಸರ್ ಪ್ರದೇಶ ಎಲ್ರಿ ಮಂಡ್ಯ 2022ರಲ್ಲಿ ಸೇರ್ಪಡೆ ಆಗೈತಿ. ದೆನ್ ಗದಗದಲ್ಲಿ ಕಂಡುಬರೋ ಮಾಗಡಿ ಕೆರೆ ಸಂರಕ್ಷಿತ ಪ್ರದೇಶ ಇದು ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಆಗೈತಿ 2024ರಲ್ಲಿ. ದೆನ್ ವಿಜಯನಗರದಲ್ಲಿ ಕಂಡುಬರುವ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ತಾಣ ಇರ್ತಲ್ಲ ಅದು 2024ರಲ್ಲಿ ಸೇರ್ಪಡೆ ಆಗೈತಿ. ಓಕೆನಾ. ದೆನ್ ಇತ್ತೀಚೆಗೆ ಸೇರ್ಪಡೆ ಆಗಿದ್ದು ಕೂಡ ಅಘನಾಶಿನಿ ನದಿ ಮುಖ ರಾಮ್ಸರ್ ಪ್ರದೇಶ ಇದು 2024ರಲ್ಲಿ ಸೇರ್ಪಡೆ ಆಯಿತು. ಒಟ್ಟು 2024ರಲ್ಲಿ ಎಷ್ಟು ಸೇರ್ಪಡೆ ಆದವು ಅಂದರೆ 3 ಸೇರ್ಪಡೆ ಆಗ್ಯದವು. ಒಟ್ಟು 4 ರಾಮ್ಸರ್ ತಾಣಗಳು ಕರ್ನಾಟಕದಲ್ಲಿ ಕಂಡು ಬರ್ತಾವೆ ರೀ. ಮೋಸ್ಟ್ ಇಂಪಾರ್ಟೆಂಟು ರಾಮ್ಸರ್ ಮೇಲೆ ಕ್ವಶನ್ ಆಗ್ತೈತಿ. ನಾನು ರಾಮ್ಸರ್ ತಾಣಗಳ ಬಗ್ಗೆ ಅಲ್ಲಿ ಹಾಟ್ ಟಾಪಿಕಲ್ಲಿ ಹಾಕಿದ್ದೀನಿ. ಓಕೆ, ಇದು ನಾನು ಅರ್ಥ ತಂದ್ಕೊಳ್ತೀನಿ, ನಾನು ಮರಿಬಾರ್ದು. ಓಕೆ, ಆಲ್ರೆಡಿ ಇದು ನಮಗೆ ಗೊತ್ತು ಕ್ವಶನು. ಯಾರದ್ರಿ ಇವಾಗ ಸೆನ್ಸಸ್ 2026 ಬ್ರ್ಯಾಂಡ್ ಅಂಬಾಸಿಡರ್ ಬಂದ್ರಪ್ಪ ಅಂದ್ರೆ ಇವಾಗಾರ ಹೇಳಿದ್ದೀನಿ ನಾನು. ಸರಿಯಾದ ಉತ್ತರ ಸುದರ್ಶನ್ ಪಟ್ಟನಾಯಕ್. ಹೇಳ್ರಿ ಸುದರ್ಶನ್ ಪಟ್ಟನಾಯಕ್ ಬಂದ್ರಪ್ಪ ಅಂದ್ರೆ ಒಡಿಸ್ಸಾದ ಮರಳು ಭೂಮಿ ಕಲಾವಿದ. ನೋಡಿರಿ, ಸಾರಿ ನಾನು ಆಗಲೇ ಹೇಳುವಾಗ ಬಿಹಾರ ಅಂತ ಹೇಳಿದ್ದೆ, ತಪ್ಪು. ಇವರು ಒಡಿಸ್ಸಾದ ಮರಳು ಕಲಾವಿದ, ಸ್ಯಾಂಡ್ ಆರ್ಟಿಸ್ಟ್. ಇನ್ನು ಸೆನ್ಸಸ್ 2027ರ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ಇವರು. ಮಸ್ಕಟ್ ಬಂದ್ರಪ್ಪ ಅಂದ್ರೆ ಪ್ರಗತಿ ಮಹಿಳೆಯರಿಗೆ, ವಿಕಾಸ್ ಬಂದ್ರಪ್ಪ ಅಂದ್ರೆ ಪುರುಷ. ಓಕೆನಾ. ಇನ್ನು ಸರಳ ವಿವರಣೆ ಬಂದ್ರಪ್ಪ ಜನಗಣತಿ ಬಗ್ಗೆ ಜಾಗೃತಿ ಮೂಡಿಸಲು ಬ್ರ್ಯಾಂಡ್ ಅಂಬಾಸಿಡರ್ ನೇಮಕ ಮಾಡೀವಿ. ಯಾರ್ರೀ? ಸುದರ್ಶನ್ ಪಟ್ಟನಾಯಕ, ಒಡಿಸ್ಸಾದ ಪ್ರಸಿದ್ಧ ಮರಳು ಕಲಾವಿದ. ತಲೆ ಇಟ್ಕೋಬೇಕು. ಓಕೆನಾ. ನೋಡಿ ಸ್ನೇಹಿತರೆ, ಇದು ಕ್ವಶನ್ ಆಗೋ ಚಾನ್ಸಸ್ ಐತೆ. ಆರ್ಟಿಮಿಸ್ 2 ಇತ್ತೀಚೆಗೆ ಆರ್ಟಿಮಿಸ್ 2 ಮಿಷನನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಉಡಾವಣೆ ಮಾಡಿತ್ತು? ಸರಿಯಾದ ಉತ್ತರ ನಾಸಾ. ಯಾವುದ್ರಿ? ನಾಸಾ. ನೋಡಿರಿ, ಉಡಾವಣೆ ಮಾಡಿದ ದಿನಾಂಕ ಬಂದ್ರಪ್ಪ ಅಂದ್ರೆ ಏಪ್ರಿಲ್ 1, 2026. ಯಾನ ಬಂದ್ರಪ್ಪ ಅಂದ್ರೆ ಓರಿಯನ್ ಸ್ಪೇಸ್ ಕ್ರಾಫ್ಟ್. ಓಕೆ, ಚಂದ್ರನ ಸುತ್ತ ಮಾನವ ಸಹಿತ ಮಿಷನ್ ಇದು ಆರ್ಟಿಮಿಸ್. ಓಕೆ, ಚಂದ್ರನಾಗ ಮಾನವನ ಇಳಿಸೋ ಒಂದು ಪ್ರಾಜೆಕ್ಟ್ ಇದು. ಗಗನಯಾತ್ರಿಗಳು ಬಂದ್ರಪ್ಪ ಅಂದ್ರೆ ರೈಡ್ ವೈಸ್ಮ್ಯಾನ್, ವಿಕ್ಟರ್ ಗ್ಲೋವರ್ ಆ್ಯಂಡ್ ಕ್ರಿಸ್ಟಿನಾ ಕೋಚ್ ಆ್ಯಂಡ್ ಜೆರ್ಮಿ ಹನ್ಸಿನ್. ಓಕೆನಾ. ಒಟ್ಟು ಗಗನಯಾತ್ರಿಗಳು ಇಷ್ಟು ಜನನ ಕಳಿಸಿದ್ದಾರೆ ಇವಾಗ. ಓಕೆನಾ. ಒಟ್ಟಾರೆಯಾಗಿ ಚಂದ್ರನಲ್ಲಿ 10 ದಿನ ಇರುವಂಥ ಪ್ಲ್ಯಾನ್ ನೋಡ್ರಿ ಇದು. ಓಕೆನಾ. ನೋಡಿರಿ, ಮೋಸ್ಟ್ ಇಂಪಾರ್ಟೆಂಟು ವಿಕ್ಟೋರಸ್ ಗ್ಲೋವರ್ ಆರ್ಟಿಮಿಸ್ ಮಿಷನ್ನಲ್ಲಿ ಭಾಗವಹಿಸಿದ ಮೊದಲ ಆಫ್ರಿಕನ್ ಅಮೇರಿಕನ್ ಗಗನಯಾತ್ರಿ, ಅಂದರೆ ಮೊದಲ ಕಪ್ಪು ಮಹಿಳೆಯರು ಇವರು. ಯಾರೀ?
ವಿಕ್ಟೋರಸ್ ಗ್ಲೋವರ್, ಕಪ್ಪು ಮಹಿಳೆ. ಓಕೆನಾ, ವಿಕ್ಟೋರಸ್ ಗ್ಲೋವರ್. ಓಕೆ, ಆರ್ಟಿಮಿಸ್ ಸಂಬಂಧಪಟ್ಟಿದ್ದು ಚಂದ್ರ ಮಿಷನ್ಗೆ, ಸಂಸ್ಥೆ ಬಂದರೆ ನಾಸಾ, ಯಾನ ಬಂದರೆ ಓರಿಯನ್ ಮುಖಾಂತರ ಯಾನ. ಓಕೆನಾ, ಇನ್ನು ಭಾರತದ ಮೊದಲ ಫಾಸ್ಟ್ ಬ್ರೀಡ್ ರಿಯಾಕ್ಟರ್ ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿದೆ ರೀ? ಸರಿಯಾದ ಉತ್ತರ ತಮಿಳ್ನಾಡು. ಓಕೆನಾ, ಡೈರೆಕ್ಟ್ ಹಿಂಗೆ ಕ್ವಶನ್ ಬರುತ್ತೆ ರೀ. ಸೊ ತಮಿಳ್ನಾಡು, ಕಲ್ಪಕಂನ ತಮಿಳ್ನಾಡು. ಓಕೆ, ಅಭಿವೃದ್ಧಿಪಡಿಸಿದ್ದು IGCR, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟೋಮಿಕ್ ರಿಸರ್ಚ್. ನೋಡಿ, ನಿರ್ಮಾಣ ಮಾಡಿದ್ದು ಭವಾನಿ, ಭಾರತೀಯ ನಭಿಕೀಯ ವಿದ್ಯುತ್ ನಿಗಮ ಲಿಮಿಟೆಡ್. ಓಕೆನಾ, ಇದ್ರದ್ದು ಏನು ಮಾಡ್ತಂದ್ರಪ್ಪ ಅಂದ್ರೆ ವೇಗದ ನ್ಯೂಟ್ರಾನ್ಗಳನ್ನು ಬಳಸಿ ಹೆಚ್ಚು ಅಣು ಇಂಧನಗಳನ್ನು ಉತ್ಪಾದಿಸುವ ಅಣು ರಿಯಾಕ್ಟರ್. ನೋಡ್ರಿ, ನ್ಯೂಟ್ರಾನ್ಗಳನ್ನು ಬಳಸಿ ಏನು ಮಾಡುತ್ತೆ ರೀ? ಹೆಚ್ಚು ಅಣು ಇಂಧನವನ್ನು ಉತ್ಪಾದಿಸುವ ಅಣು ರಿಯಾಕ್ಟರ್. ಓಕೆ, ನಮಗೇನು ಗೊತ್ತಿರಬೇಕು ರೀ? ಕಲ್ಪಕಂ ಗೊತ್ತಿರಬೇಕು. ವಿನ್ಯಾಸ ಮಾಡಿದ್ದು IGCR, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟು. ಇನ್ನು ಭವಾನಿ ನಮ್ಗೆ ಗೊತ್ತಿರಬೇಕು. ಭವಾನಿ ಬಂದ್ರಪ್ಪ ಅಂದ್ರೆ ಭಾರತೀಯ ನಭಿಕೀಯ ವಿದ್ಯುತ್ ನಿಗಮ ಲಿಮಿಟೆಡ್. ಓಕೆನಾ, ಇನ್ನು ಮುಂದಿನ ಪ್ರಶ್ನೆ, ವಿಶ್ವಸೂತ್ರ ಯೋಜನೆಯನ್ನು ಯಾವ ಸಚಿವಾಲಯ ಅಭಿವೃದ್ಧಿಪಡಿಸಿತು? ವಿಶ್ವಸೂತ್ರ ಸಚಿವಾಲಯ. ಸರಿಯಾದ ಉತ್ತರ ಜವಳಿ. ನೋಡ್ರಿ, ಎಲ್ಲೈತ್ರಿ? ಜವಳಿ ಸಚಿವಾಲಯ. ಇಂಪಾರ್ಟೆಂಟ್ ಇಂಥವೆಲ್ಲ ಟೆಕ್ಸ್ಟೈಲ್ ಸಂಬಂಧ ಭಾಳ ಕ್ವಶನ್ ಆಗ್ತಾವೆ. ನೋಡ್ರಿ, ಯೋಜನೆ ಹೆಸರು ವಿಶ್ವಸೂತ್ರ ಅಂದ್ರೆ ವೇವ್ಸ್ ಆಫ್ ಇಂಡಿಯಾ ಫಾರ್ ದಿ ವರ್ಲ್ಡ್. ಅಭಿವೃದ್ಧಿಪಡಿಸಿದ ಸಂಸ್ಥೆ NIFT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ. ನೋಡ್ರಿ, ಯಾವುದ್ರಿ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ. ಓಕೆ, ಈ ಒಂದು ಕ್ವಶನ್ ಬರುವಂಥದ್ದು ಸ್ವಲ್ಪ ರೇರು, ಸತ್ಯರಾಗಿರ್ಬೇಕು. ಓಕೆನಾ, ನೋಡಿರಿ, CAPF ಆ್ಯಕ್ಟ್, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಆ್ಯಕ್ಟ್ 2026 ಪ್ರಕಾರ DG ಹುದ್ದೆಗಳು ಎಷ್ಟು ಶೇಕಡ IPS ಅಧಿಕಾರಿಗಳಿಗೆ ಮೀಸಲು ನೀಡಿವ್ರಿ? ಓಕೆನಾ, ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬರ್ತಿರೋದು ಪೊಲೀಸ್ ಎಕ್ಸಾಮ್, ಸೊ ನಮಗೆ ಗೊತ್ತಿರಬೇಕು. ಎಷ್ಟು ರೀ? DG ಹುದ್ದೆಗಳಿಗೆ 100% ನಾವು ಮೀಸಲಿಟ್ಟಿವಿ. ನೋಡ್ರಿ, ಯಾರಿಗೆ ಇಟ್ಟಿವ್ರಿ? IPS ಅಧಿಕಾರಿಗಳನ್ನ ಇಟ್ಟಿವಿ. ಓಕೆನಾ, ನೋಡಿರಿ, ಯಾವ್ಯಾವ ಪಡೆಗಳು ಬರ್ತಾವೆ ಅಂದ್ರೆ BSF, CRPF, CISF, ITBP, SSB. ಓಕೆನಾ, ಬೆನ್ IG ಆಗ್ಬೇಕಂದ್ರೆ 50% ರಿಸರ್ವೇಷನ್ ಇಟ್ಟಿವಿ. ಅಡಿಷ್ನಲ್ DG ಆಗ್ಬೇಕಂದ್ರೆ 67% ಇಟ್ಟಿವಿ. DG ಆಗ್ಬೇಕಂದ್ರಪ್ಪ ಅಂದ್ರೆ 100% IPS ಅಧಿಕಾರಿನೇ ಇರಬೇಕು. ಓಕೆನಾ, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಉನ್ನತ ಹುದ್ದೆಯಲ್ಲಿ IPS ಅಧಿಕಾರಿಗಳ ನೇಮಕ ಕಡ್ಡಾಯಗೊಳಿಸಲಾಗೈತೆ. ನೋಡ್ರಿ, ಇವಾಗ ಪ್ರಸ್ತುತ ನಮ್ಮ CAR ಏನೈತೆ ಅಲ್ರಿ, ಹೆಡ್ ಕ್ವಾರ್ಟರ್ ಎಲ್ಲೈತಿ? ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಐತಿ. ಇವರು ಎಲ್ಲಿ ಯಾರು ಇರ್ತಾರೆ ಅಂದ್ರೆ IPS ಅಧಿಕಾರಿನೇ ಇರ್ತಾರೆ ಇವಾಗ. ಓಕೆನಾ, ನೋಡಿರಿ, ಆರೋಗ್ಯವನ ಯೋಜನೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆರೋಗ್ಯವನ ಯೋಜನೆ. ಸರಿಯಾದ ಉತ್ತರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕ ಔಷಧೀಯ ಸಸ್ಯಗಳನ್ನು ನೆಡುವುದು. ಯಾವ್ಯಾವ ರೀ? ಬೇವು, ನೆಲ್ಲಿಕಾಯಿ, ಹುಣಸೆ, ನೇರಳೆ, ನಿಂಬೆ. ಓಕೆನಾ, ನೋಡಿ, ಮುಂದಿನ ಪ್ರಶ್ನೆ, ಟೈಡ್ಸ್ ಆಫ್ ಟೈಮ್ ಪುಸ್ತಕದ ಲೇಖಕಿ ಯಾರು? ಟೈಡ್ಸ್ ಆಫ್ ಟೈಮ್ನ ಲೇಖಕರು ಮೂರ್ತಿಯವರು. ಉತ್ತರ ಸುಧಾಮೂರ್ತಿಯವರು. ಓಕೆನಾ, ಇದೇನು ಹೇಳ್ತಂದ್ರಪ್ಪ ಅಂದ್ರೆ ಭಾರತದ ಹಿಸ್ಟ್ರಿ ಥ್ರೋ ಮೂರಲ್ಸ್ ಇನ್ ಪಾರ್ಲಿಮೆಂಟ್ಸ್ ಬಗ್ಗೆ ಹೇಳ್ತೈತೆ ರೀ. ಓಕೆನಾ, ಭಾರತ್ ಹಿಸ್ಟ್ರಿ ಥ್ರೋ ಮೂರಲ್ಸ್ ಇನ್ ಪಾರ್ಲಿಮೆಂಟ್. ಇಂಪಾರ್ಟೆಂಟ್. ಇದನ್ನು ಯಾರು ಅನಾವರಣಗೊಳಿಸ್ತಾರೆ? ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಅನಾವರಣಗೊಳಿಸ್ತಾರೆ ರೀ. ಉಚ್ರಲ್ ನ್ಯಾಮ್ ಒಜರ್ ಯಾವ ದೇಶದ ಪ್ರಧಾನಮಂತ್ರಿ? ಯಾವುದ್ರಿ? ಇತ್ತೀಚೆಗೆ ಅಪಾಯಿಂಟ್ ಆಗ್ಯಾರ ಇವರು, ಸೊ ನೇಮಕಗೊಂಡಾರ. ಸರಿಯಾದ ಉತ್ತರ ಮಂಗೋಲಿಯಾ. ನೋಡ್ರಿ, ಓಕೆನಾ, ಮಂಗೋಲಿಯಾ ರಾಜಧಾನಿ ಉಲನ್ ಬಾಟರ್. ಪ್ರಸಿದ್ಧ ಸರೋವರ ಬೈಕೋಲ್ ಸರೋವರ ಕಂಡುಬರುತ್ತೆ. ಓಕೆನಾ, ಇನ್ನು ಮಿನ್ ಆನ್ ಹೆಂಗ್ಲಿ ಯಾವ ದೇಶದ ರಾಷ್ಟ್ರಪತಿ? ನೋಡ್ರಿ, ಸರಿಯಾದ ಉತ್ತರ ಮಯನ್ಮಾರ್. ಯಾವುದ್ರಿ? ಮಯನ್ಮಾರ್ನ ರಾಜಧಾನಿ ಬಂದ್ರಪ್ಪ ಅಂದ್ರೆ ನೆಪಿಡವಾ. ಕರೆನ್ಸಿ ಬಂದ್ರಪ್ಪ ಅಂದ್ರೆ ಕ್ಯಾಟ್. ಇನ್ನು ಜನ ವಿಶ್ವಾಸ ಅಮೆಂಡ್ಮೆಂಟ್ ಬಿಲ್ 2026 ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಜನ್ ವಿಶ್ವಾಸ್ ಅಮೆಂಡ್ಮೆಂಟ್ ಬಿಲ್ ಸಣ್ಣ ಅಪರಾಧೀಕರಣ ರದ್ದು ಮಾಡೈತೆ. ನೋಡ್ರಿ, ಓಕೆನಾ, ಅಂದ್ರೆ ಸಣ್ಣ ಪುಟ್ಟಕ್ಕೆಲ್ಲ
ಜೈಲು ಶಿಕ್ಷೆ ಆಗ್ತಿದ್ವಲ್ಲ ಸಣ್ಣ ಪುಟ್ಟ ಕ್ರಿಮಿನಲ್ ಮೊಕದ್ದಮೆಗೆಲ್ಲ ಅವನ್ನೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿವ್ರಿ. ಅಂದ್ರೆ ಉದ್ದೇಶ ಸಣ್ಣ ತಪ್ಪುಗಳಿಗೆ ಜೈಲು ಶಿಕ್ಷೆಯನ್ನು ತೆಗೆದು ಹಾಕಿರ್ತಾರೆ ರೀ. ಓಕೆನಾ. ಒಟ್ಟು 79 ಕೇಂದ್ರ ಕಾಯ್ದೆಗಳ 284 ವಿಧಿಗಳ ತಿದ್ದುಪಡಿ ಮಾಡಿವ್ರಿ. 784. ಓಕೆನಾ. ಇನ್ನು INS ಮಾಲ್ವನ್ ಯಾವ ವಿಧದ ಹಡಗು? INS ಮಾಲ್ವನ್ ಒಂದು ASW ಶಲ್ಲೋ ವಾಟರ್ ಕ್ರಾಫ್ಟ್ ಇದು. ASW ಶಲ್ಲೋ ವಾಟರ್ ಕ್ರಾಫ್ಟ್ ಇದೇನಂತಂದ್ರಪ್ಪ ಅಂದ್ರೆ ಭಾರತದ 2ನೇ ಆ್ಯಂಟಿ ಸಬ್ಮಿರಿನ್ ವಾರ್ಫೇರ್ ಶಲ್ಲೋ ವಾಟರ್ ಕ್ರಾಫ್ಟ್ ಇದು. ಓಕೆ. ನಿರ್ಮಾಣ ಮಾಡಿದ್ದು ಕೊಚ್ಚಿನ್ ಶಿಪ್ ಯಾರ್ಡ್ ಭಾರತೀಯ ನೌಕಾಪಡೆಗೆ ಹಸ್ತಾಂತರ ಮಾಡಿವೆ. ಓಕೆನಾ. ಮೊದಲ ಬಂದ್ರೆ INS ಮಾಹೆ. ಒಟ್ಟು ಎಷ್ಟಿದ್ದಂಗೆ ಆದರೂ ಈಗ 2 ಹಡಗುಗಳು. ಒಂದನೇದ್ದು ಮಾಹೆ, ಇನ್ನು ಎರಡನೇದು ಬಂದ್ರಪ್ಪ ಅಂದ್ರೆ ನಮ್ಮ ಒಂದು ASW INS ಮಾಲ್ವನ್, ಮಾಹೆ ಮತ್ತು ಮಾಲ್ವನ್. ಓಕೆನಾ. ASW ಫುಲ್ ಫಾರ್ಮ್ ಅಂದ್ರಪ್ಪ ಅಂದ್ರೆ ಆ್ಯಂಟಿ ಸಬ್ಮೆರಿನ್ ವಾಟರ್ ಫೇರ್ ಶಲ್ಲೋ ವಾಟರ್ ಕ್ರಾಫ್ಟ್. ಓಕೆನಾ. ಇನ್ನು INS ಸಂಶೋಧಕ್ ಯಾವ ಯೋಜನೆಗೆ ಸಂಬಂಧಿಸಿದ? ಇದು ಇಂಪಾರ್ಟೆಂಟ್ ಕ್ವಶನ್, ಇದು ಬರೋಂಥ ಚಾನ್ಸಸ್ ಐತಿ. ಸರಿಯಾದ ಉತ್ತರ ಯಾವ ಯೋಜನೆಗೆ ಸಂಬಂಧಪಟ್ಟೈತೆ ರೀ? ಸರ್ವೆ ವೆಸಲ್, ಲಾರ್ಜ್ ಸರ್ವೆ ವೆಸಲ್. ಓಕೆನಾ. ಸರ್ವೆ ವೆಸಲ್ ಲಾರ್ಜ್ ಯೋಜನೆ 4ನೇ ಮತ್ತು ಅಂತಿಮ ಹಡಗು ಇದು. ನಿರ್ಮಾಣ ಮಾಡಿದ್ದು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್, ಕೋಲ್ಕತ್ತಾ. ಓಕೆನಾ. ಹೈಡ್ರೋಗ್ರಾಫಿಕ್ ಸರ್ವೆ ಆ್ಯಂಡ್ ಮ್ಯಾರಿಟೈಮ್ ನೇವಿಗೇಷನ್ ಸಪೋರ್ಟ್ ಕೂಡ ಮಾಡ್ತಿರೋದು. ಇನ್ನು INS ದುನಗಿರಿ ಯಾವ ಯೋಜನೆಗೆ ಸೇರಿದೆ? ನಮಗೆಲ್ಲ ಗೊತ್ತು, ಪ್ರಾಜೆಕ್ಟ್ 17A. ಈ ಕ್ವಶನ್ ಓಲ್ಡ್ ಸಾರಿ ಕ್ವಶನ್ ಆಗೈತೆ ನೋಡ್ರಿ. ಓಕೆನಾ. ಅಂದರೆ ಇದು ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್ಸ್. ಇದು ಒಂದು ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್ಸ್. ಒಟ್ಟು 7 ಗೈಡೆಡ್ ಮಿಸೈಲ್ಸ್ ಅದಾವ್ರಿ ಇವಾಗ. ಓಕೆನಾ. ಈಗಾಗಲೇ ಸೇವೆಯಲ್ಲದು ನೀಲಗಿರಿ ಐತಿ, ಉದಯಗಿರಿ ಐತಿ, ಹಿಮಗಿರಿ ಐತಿ, ತಾರಾಗಿರಿ ಐತಿ. ಇನ್ನೂ ಸೇರ್ಪಡೆಗೊಳ್ಳಬೇಕಾಗಿರುವುದು ದುನಗಿರಿ, ವಿದ್ಯಾಗಿರಿ, ಮಹೇಂದ್ರಗಿರಿ. ಇವಾಗ ನಾವು ದುನಿಗಿರಿನ ಸೇರ್ಪಡೆ ಮಾಡ್ತೀವಿ. ಓಕೆ. ನೋಡಿರಿ, ಮೋಸ್ಟ್ ಇಂಪಾರ್ಟೆಂಟು PM ವಿಶ್ವಕರ್ಮ ಯೋಜನೆ ಯಾವಾಗ ಸ್ಟಾರ್ಟ್ ಮಾಡಿವ್ರಿ? 2023ರಲ್ಲಿ ಸ್ಟಾರ್ಟ್ ಮಾಡಿವಿ. ಯಾಕೆ ಸುದ್ದಿ ಆಗೈತೆ ಅಂದ್ರಪ್ಪ, ಇತ್ತೀಚೆಗೆ ನಾವು ಕೆಲವೊಂದು ಜನಕ್ಕೆ ಟ್ರೈನಿಂಗ್ ಕೊಟ್ಟಿವ್ರಿ, ಅದಕ್ಕೋಸ್ಕರ ಸುದ್ದಿ ಆಗೈತಿ. ನೋಡಿರಿ, ಆರಂಭ ಮಾಡಿದ್ದು ಸೆಪ್ಟೆಂಬರ್ 17, 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಸಾಂಪ್ರದಾಯಿಕ ಕುಶಲ ಕಾರ್ಮಿಕರಿಗೆ ಆರ್ಥಿಕ ನೆರವು ನೀಡಲು ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಆಧುನಿಕ ತರಬೇತಿ ನೀಡಲು 2500ಕ್ಕೂ ಹೆಚ್ಚು ಕುಶಲ ಕಾರ್ಮಿಕರಿಗೆ AI ಉಪಕರಣ ತರಬೇತಿ ನೀಡಿ, ಅದಕ್ಕೋಸ್ಕರ ಈ ಒಂದು ಯೋಜನೆ ಸುದ್ದಿಯಲ್ಲೈತಿ. ಓಕೆನಾ. ನೋಡಿರಿ, ಫೈನಾನ್ಷಿಯಲ್ ಇಯರ್ 2025-26 ಭಾರತದ ಅತಿ ದೊಡ್ಡ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಯಾವುದು? ಯಾವುದ್ರಿ? ಸರಿಯಾದ ಉತ್ತರ ಆಪ್ಷನ್ B, ಸರಸ್ವತ್ ಕೋಆಪರೇಟಿವ್ ಬ್ಯಾಂಕ್. ಸರಸ್ವತ್. ಒಟ್ಟು ವ್ಯವಹಾರ 1 ಲಕ್ಷ ಕೋಟಿ ಮೀರಿದೆ ನೋಡ್ರಿ. ಪ್ರಧಾನ ಕಚೇರಿ ಮುಂಬೈ. ಸ್ವಲ್ಪ ತಲೆಯಾಗಿರ್ಬೇಕು, ಅಂಥ ಪರಿ ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ತಲೆಯಾಗಿರಲಿ. ಇದು ಇಂಪಾರ್ಟೆಂಟ್ ಕ್ವಶನ್. ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ ಕರಪ್ಸಿ ಕೋಡ್ ವಾಸ್ ಒರಿಜಿನಲಿ ಎನಾಕ್ಟೆಡ್ ಇನ್ ವಿಚ್ ಇಯರ್? ನೋಡ್ರಿ, ಯಾವ ವರ್ಷದಲ್ಲಿ ಇನ್ ಕರೆನ್ಸಿ ಮತ್ತು ಬ್ಯಾಂಕ್ ಕರಪ್ಟಿ ಕೋಡ್ ಬಂದೈತೆ ಅಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ 2016 ಕಾಯ್ದೆ ಇದು. ಓಕೆನಾ. ಇನ್ಸಾಲ್ವೆನ್ಸಿ ಅಂದರೆ ಏನು ರೀ? ನನ್ನ ಕಡೆ ಬ್ಯಾಂಕಿನಿಂದ ದಿವಾಳಿ ಆಗಿರ್ಬಿಟ್ಟಿರ್ತಾರೆ, ದಿವಾಳಿ ಕಾಯ್ದೆ. ಇತ್ತೀಚೆಗೆ ಏನು ಮಾಡಿವಿ ಅಂದ್ರಪ್ಪ, ತಿದ್ದುಪಡಿ ಮಾಡ್ಕೊಂಡ್ರಿ 2026, ಅದಕ್ಕೋಸ್ಕರ ಇದ್ರೆ ಸೇರ್ಪಡೆ ಆಗೈತಿ. ಓಕೆನಾ. ಫೋಕಸ್ ಏನು ಮಾಡಿದ್ರಪ್ಪ ಅಂದ್ರೆ ಈ ಒಂದು ಫಾಸ್ಟರ್ ರೆಸೊಲ್ಯೂಷನ್ ಮತ್ತು ಸ್ಟ್ರಾಂಗ್ ಫ್ರೇಮ್ವರ್ಕ್, ಇದನ್ನು ಅತ್ಯಂತ ವೇಗವಾಗಿ ಹಣವನ್ನು ರಿಕವರಿ ಮಾಡುವಂತಹ ಪ್ಲ್ಯಾನಲ್ಲಿ ತಿದ್ದುಪಡಿ ಮಾಡ್ಕೊಂಡ್ವಿ ನಾವು. ಇನ್ಸಾಲ್ವೆನ್ಸಿ ಬಂದ್ರಪ್ಪ ಅಂದ್ರೆ ಬ್ಯಾಂಕಿಗೆ ಸಾಲ ಕಟ್ಟಲು ಆಗದೇ ಇರುವವರೆಲ್ಲ ನಾವು ಇನ್ಸಾಲ್ವೆನ್ಸಿ ಅಂತ ಕರಿತೀವಿ. ಇನ್ನು ಬ್ಯಾಂಕ್ ಕರಪ್ಸಿ ಬಂದ್ರಪ್ಪ ಅಂದ್ರೆ ಕೋರ್ಟ್ನಿಂದ ಹಣ ರಿಕವರಿ ಮಾಡುವ ಒಂದು ವಿಧ ಇದು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, ಇದು ಕೂಡ ಕ್ವಶನ್ ಆಗೋ ಚಾನ್ಸಸ್ ಐತಿ. ವಿಚ್ ಸ್ಪೇಸ್ ಏಜೆನ್ಸಿ ಲಾಂಚ್ಡ್ ಫೇಸ್ ಮಿಷನ್ ಟು ಸ್ಟಡಿ ಓಷನ್ ಆ್ಯಂಡ್ ಅಟ್ಮಾಸ್ಫಿಯರ್? ಯಾವ ಮಿಷನ್ ರೀ? ಸರಿಯಾದ ಉತ್ತರ ನಾಸಾ ನೋಡ್ರಿ, ಅಮೇರಿಕದ ನಾಸಾ. ಪ್ರಸ್ತುತ ನೈಟ್ರೋಜನ್ ಡೈಆಕ್ಸೈಡ್ ಏರ್ ಪೊಲ್ಯೂಷನ್ ಕಂಡು ಬಂದೈತಿ, ಅದಕ್ಕೋಸ್ಕರ ಇದು ಸುದ್ದಿಯಲ್ಲೈತಿ. 2024 ಇದನ್ನು ಲಾಂಚ್ ಮಾಡಿದ್ವಿ. ಓಕೆನಾ.
ಇನ್ನು ಗ್ರೀನ್ ನೋಬೆಲ್ ಯಾವ ಪ್ರಶಸ್ತಿಯನ್ನು ಕರೆಯಲಾಗ್ತಾರೆ? ಗ್ರೀನ್ ನೋಬೆಲ್ ಪ್ರೈಸ್ ಅಂತಂದೇಳಿ ಯಾವ ಪ್ರಶಸ್ತಿ ಕರೆಯಲಾಗ್ತೀವಿ ಅಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ ಗೋಲ್ಡ್ಮೆನ್ ಎನ್ವೈರ್ಮೆಂಟಲ್ ಪ್ರೈಸ್. ಬಹುಮಾನ ಬಂದ್ರಪ್ಪ ಅಂದ್ರೆ ಡಾಲರಲ್ಲಿ $2,00,000 ಕೊಡ್ತಾರೆ ನೋಡ್ರಿ. ಪರಿಸರ ಕ್ಷೇತ್ರದ ಅತ್ಯುನ್ನತ ಗೌರವಗಳಲ್ಲಿ ಇದು ಒಂದು ಕೂಡ ಒಂದು. 2020ರಲ್ಲಿ ಯಾರಿಗೆ ಕೊಟ್ಟಿವಿ ಅಂದ್ರಪ್ಪ ಅಂದ್ರೆ ಇರೋರಾ ತನ್ಸೈ ನೈಜೀರಿಯಾದವರು, ಇನ್ನು ಭುರಿಮ್ ಖಿಮ್ ದಕ್ಷಿಣ ಕೊರಿಯಾ, ಸರ್ಹಾ ಫಿಂಚ್ UK, ದೆನ್ ತಿನ್ಯುಲ್ ರೋಕ್ ಮೊಟ್ಬಾ ಪಪುವಾ ನ್ಯೂಗಿನಿ, ಅಲ್ಹನಾ ಹುರ್ಲಿಯ ಅಮೇರಿಕಾ, ಯುಲಿಯಸ್ ಮೊರಲ್ ಕೊಲಂಬಿಯಾ. ಓಕೆನಾ. ಇನ್ನು AI ಪ್ರಜ್ಞಾ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? AI ಪ್ರಜ್ಞಾ ವ್ಯವಸ್ಥೆಯನ್ನು ಸರಿಯಾದ ಉತ್ತರ DRDO. ಕ್ವಶನ್ ಬರುವ ಚಾನ್ಸಸ್ ಐತೆ, ಯಾಕಂದ್ರೆ DRDO ಮೋಸ್ಟ್ ಇಂಪಾರ್ಟೆಂಟ್. ಏನು ರೀ ಇದು ಯಾಕೆ ಸುದ್ದಿ ಆಗೈತೆ ಅಂದ್ರಪ್ಪ ಅಂದ್ರೆ ಸ್ವದೇಶಿ AI ಆಧಾರಿತ ಉಪಗ್ರಹ ಗುಪ್ತಚರ ವ್ಯವಸ್ಥೆ ಇದು ಗೃಹ ಸಚಿವಾಲಯಕ್ಕೆ ಹಸ್ತಾಂತರಿಸಲಾಗಿದೆ. ಓಕೆನಾ. DRDO ಸೆಂಟ್ರಲ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೋಬೋಟಿಕ್. ಓಕೆನಾ. ಉದ್ದೇಶ ಭಾರತದ ಆಂತರಿಕ ಭದ್ರತೆಯನ್ನು ಬಲಪಡಿಸುವುದು. ಓಕೆನಾ, ಮೋಸ್ಟ್ ಇಂಪಾರ್ಟೆಂಟ್. ಭಾರತದ ಮೊದಲ ಪೆಟ್ರೋಗ್ರಫಿ ಪ್ರಾಚೀನ ಶಿಲಾ ಕೆತ್ತನೆ ಸಂರಕ್ಷಿತ ಉದ್ಯಾನವನ ಸ್ಥಾಪನೆ ಎಲ್ಲಿ ಮಾಡಲಾಗೈತೆ ರೀ? ಸರಿಯಾದ ಉತ್ತರ ಲಡಾಖ್ ನೋಡ್ರಿ, ಲಡಾಖ್. ಸಿಂಧು ಘಾಟ್ ಲೇಹ ಪ್ರದೇಶದಾಗೈತಿ. ಲಡಾಖ್ದ LG ವಿನಯ್ ಕುಮಾರ್ ಸಕ್ಸೇನಾ ಅವರು ಇದನ್ನು ಅಭಿವೃದ್ಧಿಪಡಿಸ್ಯಾರ. ಶತಮಾನಗಳಷ್ಟು ಹಳೆಯ ಶಿಲಾ ಕೆತ್ತನೆಗಳು ಸಂರಕ್ಷಣೆ ಇಲ್ಲಿ ಮಾಡ್ಯಾವ ನೋಡ್ರಿ. ಓಕೆನಾ. ಫಸ್ಟ್ ಪೆಟ್ರಾಲಜಿ ಪಾರ್ಕ್ ಎಲ್ಲಿ ಐತ್ರಿ? ಲಡಾಖ್. ಓಕೆನಾ. ಇನ್ನು ಭಾರತದ ಮೊದಲ ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋಟ್ ಯಾವುದು? ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋಟ್ ಸರಿಯಾದ ಉತ್ತರ ಕಂಕಿರೈ ಡಿಪೋಟ್. ಕಂಕಿರೈ ಡಿಪೋಟ್ ಎಲ್ಲಿ ಕಂಡು ಬರ್ತೀರಿ? ಅಹಮದಾಬಾದ್ ಗುಜರಾತ್ ರಾಜ್ಯದಲ್ಲಿ. ಪ್ರತಿದಿನ ಸುಮಾರು 1.6 ಲಕ್ಷ ಲೀಟರ್ ನೀರು ಉಳಿಸುತ್ತದೆ. ವಾಟರ್ ನ್ಯೂಟ್ರಲ್ ಡಿಪೋಟ್ ಎಲ್ಲೈತ್ರಿ? ಕನ್ಕಿರೈ. ನೋಡಿರಿ ಮುಂದಿನ ಪ್ರಶ್ನೆ, ಪ್ರಧಾನ ಮುದ್ರಾ ಯೋಜನೆ ಯಾವ ವರ್ಷ ಪ್ರಾರಂಭಿಸಲಾಯಿತು? 100% ಬರುವ ಚಾನ್ಸಸ್ 2015ರಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಏಪ್ರಿಲ್ 8. ಸಣ್ಣ ಉದ್ಯಮಗಳಿಗೆ ಸಾಲ ನೀಡೋದು. ಶಿಶು ಬಂದ್ರಪ್ಪ ಅಂದ್ರೆ 50,000 ಏನು ನೆನಪಿಟ್ಟಿವಿ ನಾವು ಅಂದ್ರೆ ನಾವು ಶಿಶು ಎಸ್ ಇಂದ 50,000. ಇನ್ನು ಕಿಶೋರ್ ಬಂದ್ರಪ್ಪ ಅಂದ್ರೆ ಇದೇ 50,000ರಿಂದ 5 ಲಕ್ಷ. ಓಕೆನಾ. ಆ್ಯಂಡ್ ದೆನ್ ತರುಣ ಬಂದ್ರಪ್ಪ 5ರಿಂದ 10. ತರುಣ ಪ್ಲಸ್ ಬಂದ್ರಪ್ಪ 20 ಲಕ್ಷ. ಓಕೆನಾ. ಭಾರತದ ಪ್ರಮುಖ ವ್ಯವಹಾರ ಪಾಲುದಾರ ಯಾವುದ್ರಿ? ಆಬ್ವಿಯಸ್ಲಿ ಚೀನಾ. ರಫ್ತು ಮಾಡೋದು ನಾವು 19.47 ಬಿಲಿಯನ್ ರಫ್ತು ಮಾಡ್ತೀವಿ. ಆಮದು ಮಾಡ್ಕೊಳ್ಳೋದು 131.63 ಬಿಲಿಯನ್ ಆಮದು ಮಾಡ್ಕೊಳ್ತೀವಿ ರೀ. ವ್ಯಾಪಾರದ ಕೊರತೆಯಿಂದ ಅತಿ ಹೆಚ್ಚು ಆಮದು ಮಾಡ್ಕೊಳ್ತೀವಿ. ಇನ್ನು ಅಮೇರಿಕಕ್ಕೆ ನಾವು ರಫ್ತು ಮಾಡೋದು 87.3 ಬಿಲಿಯನ್ ಆಮದು ಮಾಡಿಕೊಳ್ಳೋದು ಅಮೇರಿಕದಿಂದ 52.9 ಬಿಲಿಯನ್. ವ್ಯಾಪಾರದ ಹೆಚ್ಚುವರಿ. ಓಕೆನಾ. ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಯಾವುದ್ರಿ? ಚೀನಾ. 2025 ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿತ್ತು? ಎಷ್ಟು ರೀ? 17 ಪದಕ ಗೆಲ್ತದೆ ನೋಡ್ರಿ. ಎಲ್ಲಿ ನಡೀತ್ರಿ ಇದು? ಬಿಷ್ಕೆಕ್ ಕಿರ್ಗಿಸ್ತಾನ್ದ ಬಿಷ್ಕೆಕ್ನಲ್ಲಿ ನಡೀತೈತಿ. ಒಟ್ಟು ಚಿನ್ನ 2, 7 ಬೆಳ್ಳಿ, 8 ಕಂಚು. ಓಕೆನಾ. ಚಿನ್ನದ ವಿಜೇತರು ಸುಜೇತ್ ಕಲಾಲ್ 65 kg ತೂಕವೆತ್ತರ್ರಿ. ದೆನ್ ಅಭಿಮನ್ಯು ಮಂಡವಾಲ್ ಯಾವ್ದ್ರಿ? ಅಭಿಮನ್ಯು ಮಂಡವಾಲ್ 70 kg ತೂಕ ಎತ್ತಾರೆ. ಪದಕದ ಪಟ್ಟಿಯಲ್ಲಿ ಇರಾನ್ ಫಸ್ಟ್ ಪ್ಲೇಸ್ನಾಗ ಐತಿ, ಆ್ಯಂಡ್ ಜಪಾನ್ ಐತಿ, ದೆನ್ ಚೀನಾ ಐತಿ. ಭಾರತ ಇರೋದು 5ನೇ ಸ್ಥಾನ. ಒಟ್ಟು 17 ಪದಕ ಗೆಲ್ತೈತ್ರಿ. ಓಕೆನಾ. ನೋಡಿರಿ, ಎಕ್ಸಸೈಸ್ ಡಸ್ಟ್ ಲೀಗ್ 2026 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಉಜ್ಬೇಕಿಸ್ತಾನ್. ನೆನಪಿಡಬೇಕು, ಇದು 7ನೇ ಆವೃತ್ತಿ. ಭಾರತ ಮತ್ತು ಉಜ್ಬೇಕಿಸ್ತಾನ್ ಸೇನೆಯಲ್ಲಿ ನಡೀತೈತಿ. ಸ್ಥಳ ಬಂದ್ರಪ್ಪ ಅಂದ್ರೆ ನಮಂಗನ್, ಉಜ್ಬೇಕಿಸ್ತಾನ್. ರಾಜಧಾನಿ ಉಜ್ಬೇಕಿಸ್ತಾನ್ ರಾಜಧಾನಿ ತಾಷ್ಕೆಂಟ್. ಪ್ರಮುಖ ಜಲಾಶಯ ಅರಳ್ ಸಮುದ್ರ. ಇನ್ನು ಆಶಾ ಭೋಸ್ಲೆ ಯಾವ ಕ್ಷೇತ್ರಕ್ಕೆ ಪ್ರಸಿದ್ಧ ಗೊತ್ತೈತಿ? ಗಾಯನ. ಲತಾ ಮಂಗೇಶ್ಕರ್ ಅವರ ಸಹೋದರಿ. 2000ರಲ್ಲಿ ಪದ್ಮಶ್ರೀ ಕೊಟ್ಟಿವಿ. ದಾದಾ ಸಾಹೇಬ್ ಫಾಲ್ಕೆ 2000ರಲ್ಲಿ ಕೊಟ್ಟಿವಿ. ಪದ್ಮಭೂಷಣ್ 2008ರಲ್ಲಿ ಕೊಟ್ಟಿವಿ. ಸೈಕ್ಲೋನ್ 4 ಅಭ್ಯಾಸ ಭಾರತ ಯಾವ ದೇಶದಿಂದ ನಡೆಯಿತು? ಸೈಕ್ಲೋನ್ 4 ಯಾವುದ್ರಿ? ಸರಿಯಾದ ಉತ್ತರ ಈಜಿಪ್ಟ್.
ಇದು 4ನೇ ಆವೃತ್ತಿ. ಭಾರತ ಮತ್ತು ಈಜಿಪ್ಟ್ ದೇಶ ನಡೆಯಿತು. ಸ್ಥಳೀಯ ಬಂದ್ರಪ್ಪ ಅಂದ್ರೆ ಅನ್ಶಾಸ್. ಓಕೆನಾ. ಇನ್ನು ಅಂತಾರಾಷ್ಟ್ರೀಯ ಚಿನ್ನ ಗೆದ್ದ ಮೊದಲ ಕ್ವಾಡ್ರಪಲ್ ಅಮ್ಟ್ಯೂಟ್ ಅಂದರೆ ಅಂತಾರಾಷ್ಟ್ರೀಯ ಪ್ಯಾರಾ ಆರ್ಚರಿಯಲ್ಲಿ ಚಿನ್ನ ಗೆದ್ದ ಮೊದಲ 4 ಅಂಗ ಕಳೆದುಕೊಂಡ ಆಟಗಾರ್ತಿ. ಇದು ಮೋಸ್ಟ್ ಇಂಪಾರ್ಟೆಂಟ್. 4 ಅಂಗ ಕಳೆದುಕೊಂಡ ಆಟಗಾರ್ತಿ. ಸರಿಯಾದ ಉತ್ತರ ಪಾಯಲ್ ನಾಗ್. ನೋಡ್ರಿ ಯಾರ್ರಿ? ಪಾಯಲ್ ನಾಗ್. ನೋಡ್ರಿ ಇವರು ಒಡಿಸ್ಸಾದ ಪ್ಯಾರಾ ಆರ್ಚರ್. ಬ್ಯಾಂಕಾಕ್ನಲ್ಲಿ ನಡೆದ ವರ್ಲ್ಡ್ ಆರ್ಚರಿಯಲ್ಲಿ ಪ್ಯಾರಾ ಸೀರೀಸ್ನಲ್ಲಿ ಚಿನ್ನ ಗೆಲ್ತಾರೆ. 4 ಅಂಗ ಕಳೆದುಕೊಂಡಂಥ ಆಟಗಾರ್ತಿ. ಇನ್ನು IPLನಲ್ಲಿ 200 ವಿಕೆಟ್ಗಳನ್ನು ಪಡೆದ ಮೊದಲ ವೇಗದ ಬೌಲರ್ ಯಾರು? ಭುವನೇಶ್ವರ್ ಕುಮಾರ್. ಇದ್ರ ಬಗ್ಗೆ ಏನು ಕ್ವಶನ್ನು ನಿಮಗೆಲ್ಲ ಗೊತ್ತಿರುತ್ತೆ. ಭಾರತದ ದೊಡ್ಡ ಕಾರ್ಗೋ ಹ್ಯಾಂಡ್ಲಿಂಗ್ ಬಂದರು ಯಾವುದ್ರಿ? ಕಾರ್ಗೋ ಹ್ಯಾಂಡ್ಲಿಂಗ್ ಬಂದರು. ಸರಿಯಾದ ಉತ್ತರ ಆಪ್ಷನ್ ಸಿ, ದೀನ್ ದಯಾಳ್ ಪೋರ್ಟ್ ಅಥಾರಿಟಿ. ದೀನ್ ದಯಾಳ್ ಪೋರ್ಟ್. ಓಕೆನಾ. 2ನೇ ಸ್ಥಾನ ಬಂದ್ರಪ್ಪ ಪಾರದೀಪ ಪೋರ್ಟ್. ನೋಡ್ರಿ, ದೀನ್ ದಯಾಳ್ ಪೋರ್ಟ್ ಅಥಾರಿಟಿ ಕಂಡುಬರೋದು ಗುಜರಾತ್ ರಾಜ್ಯದಲ್ಲಿ. ದೆನ್ ಪಾರದೀಪ ಕಂಡುಬರೋದು ಒಡಿಸ್ಸಾದಲ್ಲಿ. ಓಕೆನಾ. ದೆನ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತದ ಸ್ಥಾನ ಎಷ್ಟು ರೀ? ಸರಿಯಾದ ಉತ್ತರ 3 ನೋಡ್ರಿ. ಓಕೆನಾ. ಚೀನಾ ಫಸ್ಟು, ಅಮೇರಿಕಾ ಸೆಕೆಂಡ್, ಭಾರತ ಥರ್ಡ್ ಪ್ಲೇಸ್ ಐತಿ. ಓಕೆನಾ. 250.52 ಗಿಗಾವ್ಯಾಟ್ ನಾವು ನವೀಕರಿಸಬಹುದ ಇದು ಮಾಡ್ತೀವಿ. ಓಕೆನಾ. ದೆನ್ 2026ರಲ್ಲಿ ಸೇನೆಯ ಉಪ ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಇಂಪಾರ್ಟೆಂಟ್. ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಯಾರು ರೀ? ಸರಿಯಾದ ಉತ್ತರ ಧೀರಜ್ ಸೇಠ್. ಆಪ್ಷನ್ ಎ, ಧೀರಜ್ ಸೇಠ್. ನೋಡಿರಿ, ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್. ಆ್ಯಂಡ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂದ್ರಪ್ಪ ಅಂದ್ರೆ ಜನರಲ್ ಉಪೇಂದ್ರ ದ್ವಿವೇದಿ. ಇದು ಕೂಡ ಕ್ವಶನ್ ಆಗೋ ಚಾನ್ಸ್ ಇದೆ. ಜನರಲ್ ಉಪೇಂದ್ರ ದ್ವಿವೇದಿ. ಇನ್ನು ಭಾರತದ ಮೊದಲ ಕ್ವಾಂಟಮ್ ಫೆಸಿಲಿಟಿ ಯಾವ ನಗರದಲ್ಲಿ ಆರಂಭಿಸಲಾಗಿದೆ? ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಫೆಸಿಲಿಟಿನ ಅಮರಾವತಿಯಲ್ಲಿ ನಾವು ಇದು ಮಾಡಿವ್ರಿ. ಅಮರಾವತಿ ಇರೋದು ಆಂಧ್ರ ಪ್ರದೇಶದಲ್ಲಿ. ಓಕೆನಾ. ಅಮರಾವತಿ ಕ್ವಾಂಟಮ್ ವ್ಯಾಲಿ ಯೋಜನೆ ಇದರ ಭಾಗವಾಗಿ ಮಾಡಿವೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಭವಿಷ್ಯದ ಅತ್ಯಾಧುನಿಕ ಗಣಕ ತಂತ್ರಜ್ಞಾನವಾಗಿದ್ದು ಸಾಂಪ್ರದಾಯಿಕ ಕಂಪ್ಯೂಟರ್ಗಿಂತ 1000 ಪಟ್ಟು ವೇಗವಾಗಿ ಕಾರ್ಯನಿರ್ವಹಿಸುತ್ತೆ. ನೋಡ್ರಿ, ಕ್ವಾಂಟಮ್ ಕಂಪ್ಯೂಟಿಂಗ್. ಫಸ್ಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ಫೆಸಿಲಿಟಿ ಇರುತ್ತೆ ಅಮರಾವತಿ, ಆಂಧ್ರ ಪ್ರದೇಶ್. ಓಕೆನಾ. ಇನ್ನು ಎಕ್ಸಸೈಸ್ ಪ್ರಗತಿ 2026 ಯಾವ ರಾಜ್ಯದಲ್ಲಿ ನಡೆಯಿತು? ಎಕ್ಸಸೈಸ್ ಪ್ರಗತಿ ನಡೆದಿದ್ದು ಮೇಘಾಲಯದಲ್ಲಿ. ಎಲ್ರಿ? ಮೇಘಾಲಯ. ಪ್ರಗತಿ ಬಂದ್ರಪ್ಪ ಅಂದ್ರೆ ಪಾರ್ಟ್ನರ್ಶಿಪ್ ಆಫ್ ರೀಜನಲ್ ಆರ್ಮೀಸ್ ಫಾರ್ ಗ್ರೋತ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಇಂಡಿಯನ್ ಓಷನ್ ರೀಜನ್. ಇದು ಮೊದಲ ಆವೃತ್ತಿಯಾಗೈತಿ. 11 ರಾಷ್ಟ್ರಗಳು ಭಾಗವಹಿಸಿದ್ವು. ಯೋಜನೆ ಬಂದು ಭಾರತೀಯ ಸೇನೆ. ಸ್ಥಳ ಉಮ್ರಾಯಿ, ಮೇಘಾಲಯ. ಉಮ್ರೋಯಿ. ಫಸ್ಟ್ ಎಡಿಷನ್. ಹೋಸ್ಟ್ ಇಂಡಿಯಾ. ಓಕೆನಾ. ತೆರೆಗಿಡಬೇಕು. ಪ್ರಗತಿ ಪಾರ್ಟ್ನರ್ಶಿಪ್ ಆಫ್ ರೀಜನಲ್ ಆರ್ಮೀಸ್ ಫಾರ್ ಗ್ರೋತ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಇನ್ ಇಂಡಿಯನ್ ಓಷನ್ ರೀಜನ್. ಓಕೆ, ಆರ್ಮೀಸ್ ಬಗ್ಗೆ. ಇನ್ನು ವಿಶ್ವ ಮಲೇರಿಯಾ ದಿನ ಯಾವಾಗ ಆಚರಣೆ ಮಾಡ್ತೀವಿ ರೀ? ಸರಿಯಾದ ಉತ್ತರ ಏಪ್ರಿಲ್ 25. ಥೀಮ್ ಅಂದ್ರಪ್ಪ ಅಂದ್ರೆ ಡ್ರೈವ್ ಟು ಎಂಡ್ ಮಲೇರಿಯಾ. ನೌ ವಿ ಕ್ಯಾನ್, ನೌ ವಿ ಮಸ್ಟ್. ಯಾವ ಒಂದು ಇದರಿಂದ ಬರುತ್ತಾ? ಪ್ಲಾಸ್ಮೋಡೋ ವೈವಾಕ್ಸ್ ಒಂದು ಜೀವಿಯಿಂದ ಇದು ಒಂದು ಮಲೇರಿಯಾ ರೋಗ ಬರುತ್ತೆ. ಏಕಕೋಶೀಯ ಜೀವಿ. ಇನ್ನು ಹರಡೋದು ಹೆಣ್ಣು ಅನಾಫಲಿಸ್ ಸೊಳ್ಳೆಯಿಂದ. 2030 ಭಾರತ ಗುರಿ ಹೊಂದ್ಕೊಂಡೈತಿ. ಓಕೆನಾ. ಪ್ಲಾಸ್ಮೋಡೋ ವೈವಾಕ್ಸ್ ಏಕಕೋಶೀಯ ಜೀವಿ. ನೋಡ್ರಿ 2026 SCO ರಕ್ಷಣಾ ಸಚಿವರ ಸಭೆ ಎಲ್ಲಿ ನಡೀತು? 2026 SCO ರಕ್ಷಣಾ ಸಚಿವರ ಸಭೆ ಬಿಷ್ಕೆಕ್. ಎಲ್ರಿ? ಬಿಷ್ಕೆಕ್, ಕಿರ್ಗಿಸ್ತಾನ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗವಹಿಸಿರ್ತಾರೆ. ಓಕೆನಾ. ಇನ್ನು ನೋಡ್ರಿ, SCO ಎಲ್ಲೈತಿ ರೀ? ಪ್ರಧಾನ ಕಚೇರಿ ಚೀನಾದ ಬೀಜಿಂಗ್ನಾಗ ಐತಿ. ಒಟ್ಟು ಸದಸ್ಯ ರಾಷ್ಟ್ರಗಳು 10 ಅದಾವು. ಚೀನಾ, ಭಾರತ, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇರಾನ್, ಬೆಲ್ರಾಸ್. ಓಕೆನಾ. ಇತಿಹಾಸ ಬಂದ್ರಪ್ಪ ಅಂದ್ರೆ ಸ್ಯಾಂಗ್ 1996 ಸ್ಟಾರ್ಟ್ ಆಗ್ತೈತಿ. 2001 ಉಜ್ಬೇಕಿಸ್ತಾನ್ ಇದಕ್ಕೆ ಸೇರ್ಪಡೆ ಆಗ್ತೈತಿ. ಓಕೆನಾ. ಅವಾಗ SCO ಅಂತಂದೇಳಿ ನಾವು ರಚನೆ ಮಾಡ್ಕೊತೀವಿ. ದೆನ್ 2017 ಭಾರತ ಮತ್ತು ಪಾಕಿಸ್ತಾನ ಸೇರ್ಪಡೆ ಆಗುತ್ತೆ. ಹೆಡ್ ಕ್ವಾರ್ಟರ್ ಚೀನಾದ ಬೀಜಿಂಗ್. ಒಟ್ಟು 10 ರಾಷ್ಟ್ರಗಳು ಕಂಡು ಬರ್ತವೆ.
ವಿಶ್ವ ಯಕೃತ್ ದಿನ ವರ್ಲ್ಡ್ ಲಿವರ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಏಪ್ರಿಲ್ 19. ಯಾವುದ್ರಿ? ಏಪ್ರಿಲ್ 19. ಸಾಲಿಡ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಲಿವರ್ ಥೀಮ್. ಓಕೆನಾ? ದೇಹದ ಅತಿ ದೊಡ್ಡ ಅಂಗ ಬಂದ್ರಪ್ಪ ಅಂದ್ರೆ ಯಕೃತ್ ಅಥವಾ ಲಿವರ್, ಲಾರ್ಜೆಸ್ಟ್ ಗ್ಲ್ಯಾಂಡ್ ಲಿವರ್. ನೋಡಿರಿ, ಅಸ್ಸಾಂನ ಕತಿ ಬಿಹು ಹಬ್ಬದಲ್ಲಿ ಯಾವ ಸಸ್ಯದ ಮುಂದೆ ದೀಪ ಬೆಳಗಲಾಗುತ್ತದೆ? ಸರಿಯಾದ ಉತ್ತರ ತುಳಸಿ. ನೋಡ್ರಿ, ಯಾವುದ್ರಿ? ತುಳಸಿ. ಅಸ್ಸಾಂನ ಬಿಹು ಹಬ್ಬಗಳು ಬಂದ್ರಪ್ಪ ಅಂದ್ರೆ ಬೋಹಗ ಬಿಹು ಅಥವಾ ರಂಗೋಲಿ ಬಿಹು ಅಸ್ಸಾಂನ ಹೊಸ ವರ್ಷದಲ್ಲಿ ಮಾಡ್ತೀವಿ, ಸಾಮಾನ್ಯವಾಗಿ ಏಪ್ರಿಲ್. ಇನ್ನು ಕತಿ ಬಿಹು ಅಥವಾ ಕೊಂಗಾಲಿ ಬಿಹು ಅಕ್ಟೋಬರ್ನಾಗ ಮಾಡ್ತೀವಿ. ದೆನ್ ಬೋಗಲಿ ಬಿಹು ಅಥವಾ ಮಾಘ ಬಿಹು ಜನವರಿಯಲ್ಲಿ ಮಾಡ್ತೀವಿ. ಓಕೆನಾ? ಇದು ಕೊಯ್ಲು ಹಬ್ಬ. ಅಸ್ಸಾಂನ ಇತರೆ ಹಬ್ಬಗಳು ಕೊಟ್ಟು ನಾನು ಅಂಬುಬುಚ್ಚಿ, ಬಿಶುಂಗ್, ಮೇಡಮ್, ಮೇಪಿ, ಅಲಿಲಿ, ಅಲಿ ಐ ಲಿಗಾನ್, ಲಿಗಂಗ್. ರಾಷ್ಟ್ರೀಯ ಸಮುದ್ರ ದಿನ ನ್ಯಾಷನಲ್ ಮ್ಯಾರಿಟೈಮ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಅಲ್ಲ, ಏಪ್ರಿಲ್ 5. ನೋಡ್ರಿ, ಯಾವ್ರಿ? ಏಪ್ರಿಲ್ 5. ದಿನಾಂಕಗಳ ಮೇಲೆ ಟ್ರಿಕ್ಸ್ ಬರ್ತಾ, ಸ್ವಲ್ಪ ತಾಳ್ಮೆ ಇರಲಿ. ಓಕೆ. ಹಿನ್ನೆಲೆ ಏಪ್ರಿಲ್ 5, 1919ರಲ್ಲಿ ಭಾರತದ ಮೊದಲ ವ್ಯಾಪಾರಿ ಹಡಗು SS ಲಾಯಲ್ಟಿ ಮುಂಬೈನಿಂದ ಲಂಡನ್ಗೆ ಪ್ರಯಾಣ ಮಾಡ್ತೈತ್ರಿ. ಅದಕ್ಕೋಸ್ಕರ ಅವತ್ತು ನಾವು ಏನು ಮಾಡ್ತೀವಿ, ಅವತ್ತಿನಿಂದ ಪ್ರತಿ ವರ್ಷ ಏಪ್ರಿಲ್ 5 ಏನು ಮಾಡ್ತೀವಿ ನಾವು ವರ್ಲ್ಡ್ ಮ್ಯಾರಿಟೈಮ್ ಡೇ ಅಂತಂದೇಳಿ, ನ್ಯಾಷನಲ್ ಮ್ಯಾರಿಟೈಮ್ ಡೇ ಆಚರಣೆ ಮಾಡ್ತೀವಿ. ಮ್ಯಾರಿಟೈಮ್ ಇಂಡಿಯಾ ಎಂಪವರಿಂಗ್ ಪ್ರೋಗ್ರೆಸ್ ಅಂತೇಳಿ ಥೀಮ್. ಓಕೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೀತು? ನಮಗೆಲ್ಲ ಗೊತ್ತೈತಿ, ಪದೇ ಪದೇ ಕ್ವಶನ್ ಆಗ್ತೈತಿ. ಆಪ್ಷನ್ ಎ 13 ಏಪ್ರಿಲ್ 1919. ನೋಡಿರಿ, 13 ಏಪ್ರಿಲ್ 1919ರಾಗ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತೈತಿ. PDF ಸೇವ್ ಆಗತೈತಿ. ಓಕೆನಾ? ಯಾಕಂದ್ರಪ್ಪ ಅಂದ್ರೆ ಇದು ರೌಲತ್ ಆ್ಯಕ್ಟ್ ಬಗ್ಗೆ ವಿಚಾರಣೆಯಲ್ಲಿ ಬಂಧನ ಆಗ್ತೈತೆ, ಅದ್ರ ಬಗ್ಗೆ ನಾವು ಇಷ್ಟಾಗೆಲ್ಲ ಓದಿರ್ತೀವಿ. ಸೊ ನಮಗೆ ಅದು ಬೇಡ. ಬಂಧಿತರಾದ ನಾಯಕರು ಬಂದವರು ಡಾಕ್ಟರ್ ಸತ್ಯಪಾಲ್ ಮಲಿಕ್ ಮತ್ತು ಸೈಫುದ್ದೀನ್ ಕಿಚ್ಲೋ. ಸಂಕ್ಷಿಪ್ತ ನೋಡೋದ್ರಪ್ಪ ಅಂದ್ರೆ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ನಡೆಯುತ್ತೆ, ಆದರೆ ಜನರಲ್ ಡಯರ್ ಗುಂಡಿನ ದಾಳಿ ನಡೆಸಿ ಹತ್ಯೆಗೈದಿರ್ತಾನೆ. ಡೇಟ್ ನೆನಪಿಡಬೇಕು, ಏಪ್ರಿಲ್ 13, 1919 ಜನರಲ್ ಡಯಾರ್. ಇನ್ನು ರಾಷ್ಟ್ರೀಯ ಪಂಚಾಯತ್ ದಿನ ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಪಂಚಾಯತ್ ದಿನ ಅಂತಂದೇಳಿ ಪ್ರತಿ ವರ್ಷ ಏಪ್ರಿಲ್ 24ರಂದು ನಾವು ಆಚರಣೆ ಮಾಡಕತ್ತೀವಿ. ಈ ವರ್ಷದ ಥೀಮ್ ಅಂದ್ರಪ್ಪ ಅಂದ್ರೆ ಸಕ್ಷತ್ ಪಂಚಾಯತ್ ಸರ್ವಾಂಗೀಣ ವಿಕಾಸ್. ಓಕೆನಾ? ಸರ್ವಾಂಗೀಣ ವಿಕಾಸ್. ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ್. ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ್. ಮೋಸ್ಟ್ ಇಂಪಾರ್ಟೆಂಟ್ ವಿಧಿ ಬಂದ್ರಪ್ಪ ಅಂದ್ರೆ ಆರ್ಟಿಕಲ್ 743ರಿಂದ 743 ಬಗ್ಗೆ ಪಂಚಾಯತ್ ಬಗ್ಗೆ ಹೇಳ್ತೈತಿ. ತಿದ್ದುಪಡಿ ಬಂದರೆ 73ನೇ ತಿದ್ದುಪಡಿ 1992ರಾಗ ಮಾಡಿವಿ. ದೆನ್ 9ನೇ ಭಾಗದಲ್ಲಿ ಸೇರ್ಪಡೆ ಮಾಡಿವಿ. ಪಂಚಾಯತ್ಗಳಿಗೆ ಸಂವಿಧಾನಿಕ ಸ್ಥಾನವನ್ನು ನೀಡಿವಿ ನಾವು. ಓಕೆನಾ? ಒಟ್ಟು 11ನೇ ಅನುಸೂಚಿಯಲ್ಲಿ 29 ವಿಷಯಗಳು ಕಂಡುಬರ್ತವೆ ಪಂಚಾಯತ್ ಸಂಬಂಧಪಟ್ಟಾಗ. ಇನ್ನು ಬಲವಂತ ರಾವ್ ಮೆಹ್ತಾ ಸಮಿತಿ 3 ಹಂತದ ಪಂಚಾಯತ್ನ ಇದು ಮಾಡ್ತಾರೆ ರೀ. ಗ್ರಾಮ ಪಂಚಾಯತಿ, ಪಂಚಾಯತ್ ಸಮಿತಿ, ಜಿಲ್ಲಾ ಪಂಚಾಯತ್. ಅಶೋಕ್ ಮೆಹ್ತಾ ಬಂದ್ರಪ್ಪ ಕೇವಲ 2 ಜಿಲ್ಲಾ ಪಂಚಾಯತ್, ಮಂಡಲ ಪಂಚಾಯತ್. ಮೊದಲ ಪಂಚಾಯತ್ ರಾಜ್ ಬಂದ್ರಪ್ಪ ನಾಗೋರ್ ಜಿಲ್ಲೆ, ರಾಜಸ್ಥಾನ್. ಓಕೆನಾ? ಅಂಬೇಡ್ಕರ್ ಜಯಂತಿ ಯಾವ ವರ್ಷ ನಡೀತಿ? ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ನಡೀತೈತಿ. ನಮ್ಗೆಲ್ಲ ಗೊತ್ತೈತಿ. ಅಂಬೇಡ್ಕರ್ ಹುಟ್ಟಿದ್ದು ಏಪ್ರಿಲ್ 14, 1891. ಮಾಹೋ, ಮಧ್ಯಪ್ರದೇಶ. ಭಾರತದ ಸಂವಿಧಾನ ಶಿಲ್ಪಿ, ಕ್ರೌಡ್ ಸಮಿತಿಯ ಅಧ್ಯಕ್ಷರು. ಕೃತಿ ಬಂದ್ರಪ್ಪ ದ ಪ್ರಾಬ್ಲಮ್ ಆಫ್ ದ ರೂಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್. ಪ್ರಶಸ್ತಿ 1990 ಭಾರತ ರತ್ನ ಪ್ರಶಸ್ತಿ ನೀಡ್ತೀವಿ. ಓಕೆನಾ? ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2026 ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಧ್ವಿ ಸತೀಶ್ ಗೋವಾ ಮೂಲದವರು. ಓಕೆನಾ? ಇನ್ನು RBI ರೆಪೋ ರೇಟ್ ಬಗ್ಗೆ ಕ್ವಶನ್ ಆಗೈತಿ. ಪ್ರಸ್ತುತ RBI ರೆಪೋ ರೇಟ್ ಎಷ್ಟಿದೆ ಅಂದ್ರಪ್ಪ ಅಂದ್ರೆ ಆಪ್ಷನ್ ಬಿ 5.25 RBI ರೆಪೋ ರೇಟ್. ಒಂದು ಸ್ವಲ್ಪ ನಾವು ನೋಡ್ಕೊಂಬಿಡ್ರಿ. ರೆಪೋ ರೇಟ್ 5.25 ಐತಿ. ರಿಸರ್ವ್ ರೆಪೋ ರೇಟ್ 3.35 ಐತಿ. ಬ್ಯಾಂಕ್ ರೇಟ್ 5.50 ಐತಿ. MSF ಅಂದ್ರಪ್ಪ ಅಂದ್ರೆ 5.50 ಐತಿ. ಕ್ಯಾಶ್ ರಿಸರ್ವ್ ರೇಷಿಯೋ ಬಂದ್ರಪ್ಪ ಅಂದ್ರೆ 3% ಐತಿ. SLR 18% ಐತಿ. ನೋಡಿರಿ, ನಮಗೆ ರೆಪೋ ರೇಟ್ ಬಗ್ಗೆ, ರಿವರ್ಸ್ ರೆಪೋ ರೇಟ್ ಬಗ್ಗೆ, ಬ್ಯಾಂಕ್ ರೇಟ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಕಂಪಲ್ಸರಿ ಕ್ವಶನ್ ಬರ್ತವೆ. ರೆಪೋ ರೇಟ್ ಅಂದರೆ ಇಷ್ಟರೇ, ವಾಣಿಜ್ಯ ಬ್ಯಾಂಕುಗಳು
ತಮ್ಮ ಅಲ್ಪಾವಧಿಯ ಅಗತ್ಯಗಳಿಗಾಗಿ ಸರ್ಕಾರಿ ಬಾಂಡ್ಗಳನ್ನು ಅಡವಿಟ್ಟು ಆರ್ಬಿಐನಿಂದ ಸಾಲ ಪಡಿತಾವ್ರಿ. ಅಲ್ಪಾವಧಿ ಇದು ಶಾರ್ಟ್ ಟರ್ಮ್ ಲೋನ್ ಆಗಿರ್ತೈತಿ. ಓಕೆನಾ? ಯಾವ್ದು ರೀ? ರೆಪೋ ರೇಟ್ ಅಂದ್ರಪ್ಪ ಅಂದ್ರೆ. ದೆನ್ ರಿವರ್ಸ್ ರೆಪೋ ರೇಟ್ ಅಂದ್ರಪ್ಪ ಅಂದ್ರೆ ಇದು ರಿವರ್ಸ್. ಇಲ್ಲೇನು ಮಾಡ್ತಂದ್ರಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿರುವ ಹೆಚ್ಚಿನ ಹಣವನ್ನು ಆರ್ ಬಿ ಐನಲ್ಲಿ ಇಡ್ತೈತೆ ರೀ. ಸೊ ಆರ್ ಬಿ ಐ ಅವಾಗ ಏನು ಮಾಡ್ತಾ ಅದಕ್ಕೆ ಪ್ರತಿಯಾಗಿ ಬಡ್ಡಿ ನೀಡುತ್ತೆ. ಅದಕ್ಕೆ ನಾವು ರಿವರ್ಸ್ ರೆಪೋ ರೇಟ್ ಅಂತ ಹೇಳ್ತೀವಿ. ಸರಿ, ರೆಪೋ ರೇಟ್ ಗೊತ್ತಾದ್ರೆ ರಿವರ್ಸ್ ರೆಪೋ ರೇಟ್ ಆಟೋಮೆಟಿಕ್ ಗೊತ್ತಾಗುತ್ತೆ. ಇನ್ನು ಬ್ಯಾಂಕ್ ರೇಟ್ ಬಂದ್ರಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐನಿಂದ ದೀರ್ಘಾವಧಿ ಸಾಲ ಪಡಿತೇವೆ ರೀ. ಲಾಂಗ್ ಟರ್ಮ್ ಯಾವುದೇ ಕೂಡ ಇಲ್ಲಿ ಅಸೆಟ್ ಅಥವಾ ಏನೇ ಇಲ್ಲಿ ಇದು ಡೆಪಾಸಿಟ್ ಮಾಡಲ್ಲ. ಇಲ್ಲಿ ಡೈರೆಕ್ಟಾಗಿ ಲಾಂಗ್ ಟರ್ಮ್ ಪಡಿತೇವೆ. ಇದು ಬಂದರೆ 5.50 ಐತಿ. ಓಕೆನಾ? ಇನ್ನು ಎಮ್ ಎಸ್ ಎಫ್ ಬಂದ್ರಪ್ಪ ಅಂದ್ರೆ ಇದು ರಾತ್ರೋರಾತ್ರಿ ಸಾಲ ಪಡೆಯೋದ್ರಿ. ಓಕೆನಾ? ಏನು ರೀ? ವಾಣಿಜ್ಯ ಬ್ಯಾಂಕ್ಗಳು ತುರ್ತಾಗಿ ಹಣದ ಕೊರತೆ ಎದುರಾದ್ರಪ್ಪ ಅಂದ್ರೆ ಅವರು ತಮ್ಮ ಸರ್ಕಾರಿ ಸೆಕ್ಯೂರಿಟಿಗಳನ್ನು ಆರ್ ಬಿ ಐಗೆ ಅಡವಿಟ್ಟು ಕೇವಲ ಒಂದು ರಾತ್ರಿಗೆ ಸಾಲವನ್ನು ಪಡೆಯೋದಕ್ಕೆ ನಾವು ಎಮ್ ಎಸ್ ಎಫ್ ಅಂತ ಕರಿತೀವಿ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅದು 5.50 ಐತಿ. ಓಕೆನಾ? ಇನ್ನು ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷಿಯೋ ಬಂದ್ರಪ್ಪ ಅಂದ್ರೆ 3% ಐತೆ ರೀ. ಅಂದ್ರೆ ಆರ್ ಬಿ ಐ ಬ್ಯಾಂಕ್ಗಳು ತಮ್ಮಲ್ಲಿ ಕ್ಯಾಶ್ನ 3% ಹಣ ಇಟ್ಕೊಂಡಿರ್ಬೇಕು. ಓಕೆನಾ? ಒಟ್ಟು ಠೇವಣಿಲಿ 3% ಇಟ್ಕೊಂಡಿರ್ಬೇಕು. ದೆನ್ ಎಸ್ ಎಲ್ ಆರ್ ಬಂದ್ರಪ್ಪ ಅಂದ್ರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇದು ಇವಾಗ 18% ಐತೆ ನೋಡ್ರಿ. ಅಂದ್ರೆ ಪ್ರತಿಯೊಂದು ಬ್ಯಾಂಕ್ ತನ್ನ ಒಟ್ಟು ಠೇವಣಿಯ ಒಂದು ನಿರ್ದಿಷ್ಟ ಭಾಗವನ್ನು ನಗದು, ಚಿನ್ನ ಅಥವಾ ಅನುಮೋದಿತ ಸರ್ಕಾರಿ ಸೆಕ್ಯೂರಿಟಿಗಳ ರೂಪದಲ್ಲಿ ತನ್ನ ಬಳಿಯೇ ಕಡ್ಡಾಯವಾಗಿ ಕಾಯ್ದಿರಿಸಿಕೊಳ್ಳಬೇಕು. ಓಕೆನಾ? ಇದನ್ನು ಯಾವುದೇ ರೀತಿಯಾಗಿ ಲೋನ್ ಬಳಸುವಂತಿಲ್ಲ, ಲೋನ್ಗೆ ನೀಡುವಂತಿಲ್ಲ. 18% ಫಿಕ್ಸ್ಡ್ ತಮ್ಮ ಇಟ್ಕೊಂಡಿರ್ಬೇಕು ರೀ. ಓಕೆನಾ? ಇದು ಅನ್ಕೋತೀನಿ ನಾನು. ರೆಪೋ ರೇಟ್ ಆರ್ ಬಿ ಐ ಬ್ಯಾಂಕ್ಗಳಿಗೆ ಸಾಲ ನೀಡುವ ಬಡ್ಡಿ ದರ. ಓಕೆನಾ? ಇದು ಶಾರ್ಟ್ ಟರ್ಮ್. ಇದು ಶಾರ್ಟ್ ಟರ್ಮ್. ಬಟ್ ಇಲ್ಲಿ ಕೆಲವೊಂದಿಷ್ಟನ್ನ ಇಟ್ಟು ನಾವು ಸಾಲ ತೊಗೋಬೇಕಾಗ್ತೈತಿ. ದೆನ್ ರಿವರ್ಸ್ ರೆಪೋ ಬಂದ್ರಪ್ಪ ಅಂದ್ರೆ ರಿವರ್ಸ್ ರೆಪೋ ರೇಟ್ ಆರ್ ಬಿ ಐ ಬ್ಯಾಂಕುಗಳಿಂದ ಹಣ ಸಾಲ ಪಡೆಯುವ ದರ. ಆರ್ ಬಿ ಐ ಏನು ಪಡೆಯಲ್ಲ ರೀ, ಆದ್ರೆ ಆ ಥರ ಐತಿದು ಅಷ್ಟೆ. ಓಕೆ, ಇಷ್ಟದ ತಿಳ್ಕೊಳ್ತೀನಿ ನಾನು. ಇದು ಆಲ್ರೆಡಿ ನಾನು ಕೊಟ್ಟಿದ್ದೇನೆ. ಪಿ ಎಮ್ ವಿಕಾಸ್ ಯೋಜನೆಯಡಿ ಅಲ್ಪಸಂಖ್ಯಾತರ ಯುವಕರಿಗೆ ತರಬೇತಿ ನೀಡಲು ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಯಾವ ಐ ಐ ಟಿ ಜೊತೆ ಒಪ್ಪಂದ ಮಾಡಿಕೊಂಡಿದೆ? ಯಾವ ಐ ಐ ಟಿ ರೀ? ಐ ಐ ಟಿ ಪಾಟ್ನಾ ಜೊತೆಗೆ ಒಪ್ಪಂದ ಮಾಡ್ಕೊಂಡೈತೆ ನೋಡ್ರಿ. ಎಷ್ಟು ಜನ ನೋಡ್ರಿ? ಬಿಹಾರದ 600 ಯುವಕರಿಗೆ ತರಬೇತಿ ನೀಡ್ಯಾರ ನೋಡ್ರಿ ಇವರು. ಎಷ್ಟು ರೀ? 600 ಯುವಕರು. ಪಿ ಎಮ್ ವಿಕಾಸ್ ಯೋಜನೆ. ಇದು ಕ್ವಶನ್ ಆಗ ಚಾನ್ಸಸ್ ಐತಿ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಮಾಡಿರಲ್ಲ, ಅದಕ್ಕೋಸ್ಕರ. ಇನ್ನು 9ನೇ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ 2026 ಯಾವ ದೇಶದಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಮಾರಿಷಸ್. ಮಾರಿಷಸ್ನ ಪೋರ್ಟ್ ಲೂಯಿಸ್ ನಡೀತ್ರಿ. ಭಾರತದ ಪ್ರತಿನಿಧಿಯಾಗಿ ಜೈಶಂಕರ್ ಅವರು ಭಾಗವಹಿಸ್ರಿ. ಎಸ್ ಜೈಶಂಕರ್. ಕಲೆಕ್ಟಿವ್ ಸ್ಟೇಟ್ ವಾರ್ಡ್ಶಿಪ್ ಫಾರ್ ಇಂಡಿಯನ್ ಓಷಿಯನ್ ಗವರ್ನೆನ್ಸ್. ಓಕೆನಾ? ಒನ್ ಹೆಲ್ತ್ ಸಮ್ಮಿಟ್ 2026 ಯಾವ ನಗರದ ನಡೆದ್ರು? ಒನ್ ಹೆಲ್ತ್ ಸಮ್ಮಿಟ್ ನಡೆದು ಯಾವುದ್ರಿ? ಫ್ರಾನ್ಸ್ನ ಲೋಯನ್ನ. ಒನ್ ಹೆಲ್ತ್ ಪರಿಕಲ್ಪನೆ ಮಾನವ ಆರೋಗ್ಯ, ಪ್ರಾಣಿ ಆರೋಗ್ಯ, ಪರಿಸರ ಆರೋಗ್ಯ, 3 ಇಂಪಾರ್ಟೆಂಟ್ ನೋಡ್ರಿ. ಇನ್ನು ಭಾರತದ 95ನೇ ಗ್ರ್ಯಾಂಡ್ ಮಾಸ್ಟರ್ ಯಾರ್ರಿ? 95ನೇ ಗ್ರ್ಯಾಂಡ್ ಮಾಸ್ಟರ್ ಆಪ್ಷನ್ ಬಿ, ಅರೋನ್ಯಾಕ್ ಘೋಷ್. ಕೋಲ್ಕತ್ತಾ, ಪಶ್ಚಿಮ ಬಂಗಾಳ ಮೂಲದವರು. ಭಾರತದ ಮೊದಲ ಹರ್ಬ್ ಲೈಫ್ ಇಂಡಿಯಾ, ಭಾರತದ ಮೊದಲ ಪ್ಲಾಂಟ್ ಸೆಲ್ ಫಾರ್ಮೇಷನ್ ಟೆಕ್ನಾಲಜಿ COE ಸ್ಥಾಪಿಸಲು ಯಾವ ಐ ಐ ಟಿ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ? ಐ ಐ ಟಿ ಮದ್ರಾಸ್ ನೋಡ್ರಿ. ಓಕೆನಾ? ಸಸ್ಯಕೋಶ ಆಧಾರಿತ ತಂತ್ರಜ್ಞಾನ ಸಂಸ್ಥೆ ಇದು ಐ ಐ ಟಿ ಮದ್ರಾಸ್. ನೋಡ್ರಿ, ಇದು ನಕ್ಸಲ್ ಮುಕ್ತ ರಾಜ್ಯ. ಇತ್ತೀಚೆಗೆ ಎಲ್ಲ ನಕ್ಸಲರು 42 ಸದಸ್ಯರು ಶರಣಾಗತಿ ನಂತರ ಯಾವ ರಾಜ್ಯ ನಕ್ಸಲ್ ಮುಕ್ತ ರಾಜ್ಯ ಘೋಷಿಸಿದೆ? ಸರಿಯಾದ ಉತ್ತರ ತೆಲಂಗಾಣ ನೋಡ್ರಿ. ಕರ್ನಾಟಕ ಕೂಡ ಆಯಿತು, ತೆಲಂಗಾಣ ಕೂಡ ಆಯಿತು. 42 ನಕ್ಸಲ್ ಶರಣಾಗತಿ ನಂತರ ಘೋಷಣೆ ಆಗೈತಿ. ನಕ್ಸಲ್ ಫ್ರೀ ಸ್ಟೇಟ್ ತೆಲಂಗಾಣ, ದೆನ್ ಕರ್ನಾಟಕನೂ ಕೂಡ ಹಿಂದೆ ಆಗಿತ್ತು.
ಓಕೆನಾ. ಇನ್ನು ನರಿತಿಯಾಯಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ಮೊದಲ ಪೊಲೀಸ್ ಇಲಾಖೆ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ಗುಜರಾತ್ ಪೊಲೀಸ್ ಇಲಾಖೆ. ನರಿತಿಯಾಯಿ ಏನ್ರಿ ನರಿತ್ ಅಂದ್ರಪ್ಪ ಅಂದ್ರೆ ನಾರ್ಕೋಟಿಕ್ಸ್ ಅನಾಲಿಸಿಸ್ ಆ್ಯಂಡ್ ರಾಗ ಬೇಸ್ಡ್ ಇನ್ವೆಸ್ಟಿಗೇಷನ್ ಟೂಲ್. ಓಕೆನಾ. ಇದು ಮಾದಕ ವಸ್ತುಗಳ ಅಪರಾಧ ತನಿಖೆ ಆಗೈತಿ. ಎ ಆಧಾರಿತ ವಿಶ್ಲೇಷಣೆ. ಫಸ್ಟ್ ಗುಜರಾತ್ ಪೊಲೀಸ್. CM ಇನ್ಸ್ಪೈರ್ ಸ್ಕೀಮ್ ಅಂದ್ರೆ ಬಂದ್ರೆ UPSC ಅಭ್ಯರ್ಥಿಗಾಗಿ CM ಇನ್ಸ್ಪೈರ್ ಯೋಜನೆ ಯಾವ ರಾಜ್ಯ ಆರಂಭಿಸಿದ್ರೆ ಸರಿಯಾದ ಉತ್ತರ ಮೇಘಾಲಯ ನೋಡ್ರಿ. UPSC ಅಭ್ಯರ್ಥಿಗಳಿಗಾಗಿ ಪ್ರಿಲಿಮ್ಸ್ಗೆ 50,000 ಕೊಡ್ತಾರೆ ರೀ, ಮೇನ್ಸ್ಗೆ 1,00,000 ಕೊಡ್ತಾರೆ ರೀ. ಉದ್ದೇಶ UPS ಅಭ್ಯರ್ಥಿಗಳಿಗೆ ಆರ್ಥಿಕ ನೆರವು ಕೊಡೋದು. ಪ್ರಿಲಿಮ್ಸ್ ಯಾರು ಪಾಸ್ 50,000 ಕೊಡ್ತಾರೆ ಅವ್ರಿಗೆ. ವಿಶ್ವದ ಮೊದಲ ಕಮರ್ಷಿಯಲ್ ಅಪ್ಪರ್ 6GZH ನೆಟ್ವರ್ಕ್ ಆರಂಭಿಸಿದ ಮೊದಲ ದೇಶ ಯಾವುದ್ರಿ? UAE ನೋಡ್ರಿ. UAE ಅತಿ ವೇಗದ ಇಂಟರ್ನೆಟ್ 5G ಅಡ್ವಾನ್ಸ್ಡ್ ಐತಿ. ಭವಿಷ್ಯದ 6G ಐತಿ. AI ಅಪ್ಲಿಕೇಶನ್. ಒಟ್ಟು ವೇಗದ ಗರಿಷ್ಠ ವೇಗ ಬಂದ್ರಪ್ಪ ಅಂದ್ರೆ 10 Gbps. ಪ್ಯಾರಾ ಎಲಾನ್ ಇನ್ಸ್ಟಿಟ್ಯೂಟ್ ಭಾರತ ಮತ್ತು ಯಾವ ದೇಶದ ಸಹಯೋಗದಿಂದ ಆರಂಭಿಸಲಾಗಿದೆ? ಸರಿಯಾದ ಉತ್ತರ ಫ್ರಾನ್ಸ್. ಪ್ಯಾರಾ ಎಲಾನ್ ಇನ್ಸ್ಟಿಟ್ಯೂಟ್ ಅವಧಿ ಬಂದ್ರಪ್ಪ ಅಂದ್ರೆ 3 ವರ್ಷ. ಉದ್ದೇಶ ಬಂದ್ರೆ ಇನ್ಕ್ಲೂಸಿವ್ ಎಜುಕೇಷನ್, ಪ್ಯಾರಾಸ್ಪೋರ್ಟ್ಸ್ ಅಭಿವೃದ್ಧಿ. ಇಂಡಿಯಾ ಮತ್ತು ಫ್ರಾನ್ಸ್ ಇನ್ಸ್ಟಿಟ್ಯೂಟ್ ಇದು. ಸ್ಟಾರ್ಟಪ್ ಇಂಡಿಯಾ ಅಡಿಯಲ್ಲಿ ಅತಿ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟಪ್ಗಳನ್ನು ಹೊಂದಿರುವ ರಾಜ್ಯ ಯಾವುದ್ರಿ? ಸರಿಯಾದ ಉತ್ತರ ಮಹಾರಾಷ್ಟ್ರ. 38,665. ಕರ್ನಾಟಕ ಸೆಕೆಂಡ್ ಪ್ಲೇಸ್ ಆಗೈತಿ. ಇನ್ನು 3 ಉತ್ತರ ಪ್ರದೇಶ ಐತಿ. ಇನ್ನು ಫಿಡೆ ವುಮೆನ್ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಗೆದ್ದ ಮೊದಲ ಭಾರತೀಯ ಮಹಿಳೆಯರು? ಫಿಡೆ ವುಮೆನ್ಸ್ ಕ್ಯಾಂಡಿಡೇಟ್ ಟೂರ್ನಮೆಂಟ್ ಗೆದ್ದ ಮೊದಲ ಭಾರತೀಯ ಮಹಿಳೆ ಬಂದ್ರೆ ಆಪ್ಷನ್ ಎ ಆರ್ ವೈಶಾಲಿ. ರಮೇಶ್ ಬಾಬು ಮೂಲ ತಮಿಳುನಾಡು. ಫಸ್ಟ್ ಇಂಡಿಯನ್ ವುಮೆನ್ ವಿನ್ನರ್ ನೋಡ್ರಿ. ಶಾಂಗ್ಟಾಂಗ್ ಕರ್ಚಮ್ ಜಲವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ಇದೆ? ಓಕೆನಾ. ಸಟ್ಲೇಜ್ ನದಿ ನೋಡ್ರಿ. ಸರಿಯಾದ ಉತ್ತರ ಸಟ್ಲೇಜ್ ನದಿ. ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯಲ್ಲಿ ಕಂಡುಬರುತ್ತಾ 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಒಂದು ಗುರಿಯನ್ನು ಹೊಂದಿದ್ರಿ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, IMF ವರ್ಲ್ಡ್ ಬ್ಯಾಂಕ್ ಔಟ್ಲುಕ್ ಏಪ್ರಿಲ್ 2026 ಪ್ರಕಾರ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರ 6ನೇ ಸ್ಥಾನದಾಗೈತಿ ನೋಡ್ರಿ. ಎಷ್ಟು ರೀ? 6ನೇ ಸ್ಥಾನದಾಗೈತಿ. ಭಾರತದ GDP ಬಂದ್ರಪ್ಪ ಅಂದ್ರೆ $4.19 ಟ್ರಿಲಿಯನ್. ಟಾಪ್ ಎಕನಾಮಿಕ್ಸ್ ಬಂದ್ರೆ ಅಮೇರಿಕಾ, ದೆನ್ ಚೀನಾ, ಜರ್ಮನಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್, ನೆಕ್ಸ್ಟ್ ಬರೋದು ಭಾರತ. ನಾವು 5ಕ್ಕೆ ಇದ್ವಿ ರೀ. ಯುನೈಟೆಡ್ ಕಿಂಗ್ಡಮ್ ನಾವು ಹಿಂದೆ ಹಾಕಿದ್ವಿ. ಸೊ ಇವಾಗ ಮತ್ತೆ 6ನೇ ಪ್ಲೇಸ್ನೇ ಬಂದಿದೆ. ಇಂಡಿಯನ್ ರ್ಯಾಂಕ್ 6th. ಓಕೆನಾ. ಇನ್ನು 2026ರಲ್ಲಿ ನಿಜಾರ್ ಅಮೇದಿ ಯಾವ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ? ನಿಜಾರ್ ಅಮೇದಿ. ಸರಿಯಾದ ಉತ್ತರ ಇರಾಕ್ ನೋಡ್ರಿ. ಯಾವುದ್ರಿ? ಇರಾಕ್. ಆಪ್ಷನ್ ಎ ಇರಾಕ್ನ ರಾಜಧಾನಿ ಬಂದ್ರಪ್ಪ ಅಂದ್ರೆ ಬಾಗ್ದಾದ್. ಕರೆನ್ಸಿ ಇರಾಕಿ ದಿನಾರ್. LHMK-3 ಹೆಲಿಕಾಪ್ಟರ್ಗಳನ್ನು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ಯಾವ ಸಂಸ್ಥೆ ಹಸ್ತಾಂತರಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. HAL ಎಲ್ಲಿದ್ರಿ? ಬೆಂಗಳೂರ ಕಂಡು ಬರುತ್ತಾ. HALH ಬಂದ್ರಪ್ಪ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್. ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಕಾರ್ಯಾಚರಣೆಯನ್ನು ಬಲಪಡಿಸಿ ಹಸ್ತಾಂತರಿಸಲಾಗಿದೆ. ಓಕೆನಾ. ಬ್ರಿಕ್ಸ್ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಯಾವ ನಗರದಲ್ಲಿ ಆರಂಭಿಸಲಾಗಿದೆ? ಸರಿಯಾದ ಉತ್ತರ ಮೈಸೂರು. ತಿಳಿಟ್ಕೋಬೇಕ್ರಿ. ಬ್ರಿಕ್ಸ್ ಬಯೋನೆಸ್ಟ್. ಓಕೆನಾ. ಉದ್ಘಾಟನೆ ಬಂದ್ರಪ್ಪ ಅಂದ್ರೆ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕೂಡ ಮೈಸೂರಲ್ಲಿ ಕಂಡು ಬರುತ್ತೆ. ಫಾಸ್ಟ್ ರಿಸ್ಕ್ ಆ್ಯಂಡ್ ರಿಟರ್ನ್ ವೆರಿಫಿಕೇಷನ್ ಏಜೆನ್ಸಿ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದರು? ಫಾಸ್ಟ್ ರಿಸ್ಕ್ ಆ್ಯಂಡ್ ರಿಟರ್ನ್ ವೆರಿಫಿಕೇಷನ್ ಏಜೆನ್ಸಿ. ಸರಿಯಾದ ಉತ್ತರ ಸೆಬಿ. ಯಾವ್ದ್ರಿ? ಸೆಬಿ. PARRVA ಎಂದರೇನು? ಹಣಕಾಸು ಒದಗಿಸುವ ಸಂಸ್ಥೆಗಳ ಕಾರ್ಯಕ್ಷಮತೆ ಮತ್ತು ಆದಾಯದ ದಾಖಲೆಗಳನ್ನು ಪರಿಶೀಲಿಸಲು ಬಳಸುವ ಸಂಸ್ಥೆ. ಹೂಡಿಕೆದಾರರ ರಕ್ಷಣೆ ಮತ್ತು ಪಾರದರ್ಶಕತೆ. ಓಕೆನಾ. PARRVA ಸೆಬಿ. ಇಂಪಾರ್ಟೆಂಟ್. ಇನ್ನು ಸಿಪ್ರಿ ಪ್ರಕಾರ 2025ರಲ್ಲಿ ಭಾರತ ರಕ್ಷಣಾ ವೆಚ್ಚದಲ್ಲಿ ಭಾರತ ಸ್ಥಾನ ಎಷ್ಟು? ಹವ್ಯಸ್ಲಿ 5ನೇ ಸ್ಥಾನ ನೋಡ್ರಿ. ಎಷ್ಟು? 5ನೇ ಸ್ಥಾನ. ಓಕೆನಾ. ಸಿಪ್ರಿ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್
ಟಾಪ್ ಮಿಲಿಟರಿ ಸ್ಪೆಂಡರ್ಸ್ ಬಂದ್ರಪ್ಪ ಅಂದ್ರೆ ನೋಡ್ರಿ, ಈ ಸಿಪ್ರಿ ಪ್ರಕಾರ ಅಮೇರಿಕಾ ಮೊದಲ ಸ್ಥಾನದಾಗೈತಿ, ಚೀನಾ ಎರಡನೇ ಸ್ಥಾನದಾಗೈತಿ, ದೆನ್ ರಷ್ಯಾ ಮೂರನೇ ಸ್ಥಾನದಾಗೈತಿ, ಭಾರತ ಬಂದ್ರೆ 4ನೇ ಸ್ಥಾನದಾಗೈತಿ. ಭಾರತ ವೆಚ್ಚ 92.1 ಬಿಲಿಯನ್ ಟೋಟಲ್ ಮಾಡ್ಯಾವ ನೋಡಿ. ಈ ಸಿಪ್ರಿ ಇಂಡಿಯಾ ರ್ಯಾಂಕ್ ಬಂದ್ರಪ್ಪ ಅಂದ್ರೆ ಫಿಫ್ತ್ ರ್ಯಾಂಕ್. ಭಾರತ ಮೊದಲ ಟ್ರಾನ್ಸ್ಜೆಂಡರ್ ಕ್ರಿಕೆಟ್ ಅಂಪೈರ್ ಯಾರು? ಸರಿಯಾದ ಉತ್ತರ ರಿತಿಕಾ ಶ್ರೀ. ಯಾರ್ರೀ? ರಿತಿಕ್. ಮೂಲತಃ ತಮಿಳುನಾಡಿನವರು. ಯುರೋಪಿಯನ್ನ ಮೊದಲ ಸಂಪೂರ್ಣ ಸಮಗ್ರ ಲಿಥಿಯಂ ಪ್ರಾಜೆಕ್ಟನ್ನು ಯಾವ ದೇಶ ಅಭಿವೃದ್ಧಿಪಡಿಸಿ? ಸರಿಯಾದ ಉತ್ತರ ಫಿನ್ಲ್ಯಾಂಡ್ ನೋಡ್ರಿ. ಯಾವುದ್ರಿ? ಯುರೋಪಿನ ಮೊದಲ ಸಂಪೂರ್ಣ ಸಮಗ್ರ ಲಿಥಿಯಂ ಪ್ರಾಜೆಕ್ಟ್. ಲಿಥಿಯಂ ಯಾವುದ್ರಿ? ಫಿನ್ಲ್ಯಾಂಡ್. ಯಾರು? ಕೊಕ್ಕಾಲ. ಯುರೋಪಿನ ಲಿಥಿಯಂ ಉತ್ಪಾದನೆ ಸ್ವಾವಲಂಬನೆ ಪಡಿಸೈತ್ರಿ ಇದು. ಓಕೆನಾ? AIFF ಎಲೈಟ್ ಯೂತ್ ಲೀಗ್ 2025-26 ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿತ್ತು? ಸರಿಯಾದ ಉತ್ತರ ಚಾಂಪಿಯನ್ ಪಂಜಾಬ್ ಫುಟ್ಬಾಲ್ ಕ್ಲಬ್. ಓಕೆನಾ? ಭಾರತದ ಮೊದಲ ಬಾಸುಮತಿ ಆರ್ಗಾನಿಕ್ ಡೆಮೋ ಫಾರ್ಮ್ ಬಾಸುಮತಿ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಪಿಲಿಭಿತ್. ಯಾವುದ್ರಿ? ಪಿಲಿಭಿತ್. ಸ್ಥಾಪಿಸಿದ ಸಂಸ್ಥೆ ಬಂದ್ರಪ್ಪ ಅಂದ್ರೆ APEDA ಅಪೇಡಾ. ಪಿಲಿಭಿತ್ ಎಲ್ಲಿ ಕಂಡು ಬರ್ತೀರಿ? ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತೀರಿ. ಓಕೆನಾ? ಅಪೇಡ ನೆನಪಿಡಬೇಕು, ಫಿಲಿಭಿತ್ ನೆನಪಿಡಬೇಕು. ಫಿಲಿಭಿತ್ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂದ್ರಪ್ಪ ಅಂದ್ರೆ ಬಾಸುಮತಿ ರೈಸ್ ಸೆಂಟರ್. 2026 ಶಿಶುಗಳಿಗೆ ವಿಶೇಷವಾಗಿ ರೂಪಿಸಲಾದ ಮೊದಲ ಮಲೇರಿಯಾ ಔಷಧಿಯನ್ನು ಯಾವ ಸಂಸ್ಥೆ ಅನುಮೋದಿಸಿದೆ? WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಓಕೆನಾ? ಔಷಧಿ ಬಂದ್ರಪ್ಪ ಅಂದ್ರೆ ಕ್ವಾರ್ಟಿಯಮ್ ಬೇಬಿ ಆಟಿಮೇಟರ್ ಲುಮೆಫೆಂಟ್ರೈಮ್. ಮಹತ್ವ: ಶಿಶುಗಳಿಗೆ ವಿಶೇಷವಾಗಿ ಅಭಿವೃದ್ಧಿಪಡಿಸಲಾದ ವಿಶ್ವದ ಮೊದಲ ಮಲೇರಿಯಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ. ISSF ಜೂನಿಯರ್ ವರ್ಲ್ಡ್ ಕಪ್ 2026 ಪದಕ ಪಟ್ಟಿಯಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ISSF ಅಂದರೆ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್. ಸರಿಯಾದ ಉತ್ತರ ಭಾರತ. ನೋಡ್ರಿ, ಭಾರತ ಒಟ್ಟು ಚಿನ್ನವನ್ನು 5 ಗೆದ್ದೈತಿ, ಬೆಳ್ಳಿ 6, ಕಂಚು 5 ಆ್ಯಂಡ್ ದೆನ್ ಒಟ್ಟು 16 ಗೆದ್ದೈತಿ. ಈ ಒಂದು ಪಂದ್ಯ ಎಲ್ಲಿ ನಡೀತಂದ್ರಪ್ಪ ಅಂದ್ರೆ ಈಜಿಪ್ಟ್ನ ಖೈರೋದಲ್ಲಿ ಈ ಒಂದು ಟೂರ್ನಮೆಂಟ್ ನಡೆದಿದೆ. ಓಕೆನಾ? ದೆನ್ IPL ಇತಿಹಾಸದಲ್ಲಿ 800 ಬೌಂಡ್ರಿಗಳನ್ನು ಬಾರಿಸಿದ ಮೊದಲ ಆಟಗಾರ ಯಾರು? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ಓಕೆನಾ? 800 ಫೋರ್ಗಳನ್ನು ಬಾರಿಸಿದ ಮೊದಲ ಬ್ಯಾಟರ್ ಆಗೈತೆ ನೋಡ್ರಿ. ಸೊ RCB ಎಲ್ಲ ನಿಮ್ಗೆ ಗೊತ್ತೈತಿ, ಹೌದಲ್ರಿ? ಇವೇನಿಲ್ಲ, ಮೇಲೆ ಕೊಟ್ಟಿರೋದ ರಿವಿಷನ್ ಕೊಟ್ಟೈತಿ. ಓಕೆನಾ? ಅಂಥ ಪರಿ ಇಂಪಾರ್ಟೆಂಟ್ ಇದ್ದರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿಬಿಡ್ತೀನಿ. ಇಂಪಾರ್ಟೆಂಟೇ ಆದ್ರೆ ಒಂದು ಲೈನರಲ್ಲಿ. ಓಕೆನಾ? ಒಂದು ಸಾರಿ ಓದಿ ಕೇಳ್ರಿ, ಜಸ್ಟ್ ರಿವಿಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಾರಿ ನೋಡ್ಕೋಬೋದು ಪಾಸ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆ. US ಆರ್ಮಿ ವಾರ್ ಕಾಲೇಜ್ ಇಂಟರ್ನ್ಯಾಷನಲ್ ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಯಾದವರು ಯಾರು? US ಆರ್ಮಿ ವಾರ್ ಕಾಲೇಜ್ ಇಂಟರ್ನ್ಯಾಷನಲ್ ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಯಾದವರು. ಸರಿಯಾದ ಉತ್ತರ ಉಪೇಂದ್ರ ದ್ವಿವೇದಿ, ಭಾರತೀಯ ಸೇನೆಯ ಮುಖ್ಯಸ್ಥ. ಓಕೆನಾ? ಅಮೇರಿಕದ ಪೆನಿನ್ಸುಲಾದಲ್ಲಿರುವ US ಆರ್ಮಿ ವಾರ್ ಕಾಲೇಜ್ ಇಂಟರ್ನ್ಯಾಷನಲ್ ಹಾಲ್ ಆಫ್ ದಿ ಫೇಮ್ಗೆ ಸೇರ್ಪಡೆಯಾಗ್ಯಾರ ನೋಡ್ರಿ. ಓಕೆನಾ? ನೆನಪಿಡಬೇಕು, ಉಪೇಂದ್ರ ದ್ವಿವೇದಿ ಇವಾಗ ಪ್ರೆಸೆಂಟ್ ಚೀಫ್ ಆಫ್ ಆರ್ಮಿ ಸ್ಟಾಫು. ಬಟ್ ಈ ವಿಡಿಯೋ ರೆಕಾರ್ಡ್ಗಿಂತ ಮುಂಚೆ ಅಂದರೆ ಡೇಟ್ ಎಷ್ಟು ಇವತ್ತು 14 ಇವರು ಚೇಂಜ್ ಆಗಿದ್ದಾರೆ. ಓಕೆನಾ? ಇವರು ರಿಟೈರ್ಮೆಂಟ್ ಇರೋದಕ್ಕೋಸ್ಕರ ಬೇರೆಯವ್ರನ್ನ ನೇಮಕ ಮಾಡಿದ್ದಾರೆ. ಸೊ ಅವ್ರು ಯಾರು ಅಂತಂದೇಳಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳಂಬ್ರಿ. ಓಕೆನಾ? ದೆನ್ ನೋಡ್ರಿ, 2026ರಲ್ಲಿ RBI ಯಾವ ಬ್ಯಾಂಕಿನ ಪರವಾನಗಿಯನ್ನು ರದ್ದುಪಡಿಸಿತು? ನೋಡ್ರಿ, ಯಾವುದ್ರಿ? RBI. ಸರಿಯಾದ ಉತ್ತರ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ನ ಲೈಸೆನ್ಸ್ನ ರದ್ದು ಮಾಡೈತೆ ನೋಡ್ರಿ. ಯಾಕೆ ರದ್ದು ಮಾಡೈತಿ ಅಂದ್ರೆ ಬಂದ್ರೆ ಬ್ಯಾಂಕಿಂಗ್ ಆ್ಯಕ್ಟ್ 1949 ಅಡಿಯಲ್ಲಿ ಇದೊಂದು ಕ್ರಮ ಕೈಗೊಂಡೈತಿ. RBI ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಲೈಸೆನ್ಸ್ನ ರದ್ದು ಮಾಡೈತೆ ನೋಡ್ರಿ. ಓಕೆನಾ?
ನೋಡಿರಿ ಇಂಪಾರ್ಟೆಂಟು, ಜನವರಿ 9 ಅಥವಾ ನಂತರ ಜನಿಸಿದವರಿಗೆ ತಂಬಾಕು ಮಾರಾಟ ನಿಷೇಧಿಸುವ ಕಾನೂನು ಯಾವ ದೇಶಕ್ಕೆ ಜಾರಿಗೊಳಿಸಿದೆ? ನೋಡಿ ಇನ್ನೊಂದ್ಸಕ ಓದ್ತೀನಿ. ಅಂದರೆ 1ನೇ ಜನವರಿ 2009 ನಂತರ ಯಾರು ಹುಟ್ಟಿರ್ತಾರೆ ನೋಡ್ರಿ, ಆ ಮಕ್ಕಳಿಗೆ ತಂಬಾಕು ಸಂಪೂರ್ಣವಾಗಿ ಬ್ಯಾನ್ ಮಾಡ್ಯಾರ. ಆ ದೇಶ ಯಾವ್ದು? ಯುನೈಟೆಡ್ ಕಿಂಗ್ಡಮ್. ನೋಡ್ರಿ ಯುನೈಟೆಡ್ ಕಿಂಗ್ಡಮ್ನವ್ರು ಬ್ಯಾನ್ ಮಾಡ್ಯಾರ. ಸ್ಮೋಕ್ ಫ್ರೀ ಜನರೇಷನ್ ಪಾಲಿಸಿ ಅಡಿಯಲ್ಲಿ ತೊಗೊಂಬಂದ್ರೆ ಭವಿಷ್ಯದ ಪೀಳಿಗೆಯಲ್ಲಿ ತಂಬಾಕು ಬಳಕೆ ತಡೆಯುವ ಉದ್ದೇಶ. ಓಕೆನಾ. ಭಾರತವನ್ನು ಅಥ್ಲೆಟಿಕ್ಸ್ನಲ್ಲಿ ಕ್ಯಾಟಗರಿ ಬಿ ಇಂದ ಕ್ಯಾಟಗರಿ ಎಗೆ ಮೇಲ್ದರ್ಜಿಸಿದ ಸಂಸ್ಥೆ ಯಾವುದು? ನೋಡ್ರಿ ಇದು ಒಂದು ಸ್ವಲ್ಪ ನಮಗೆ ನಮ್ಮ ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಪಡುವಂಥ ವಿಚಾರನೇ, ಆದರೂ ಏನು ಮಾಡೋಕ್ಕೆ ಬರಲ್ಲ. ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟಿ AIU ಬಿ ಕ್ಯಾಟಗರಿಯಿಂದ ಎ ಕ್ಯಾಟಗರಿಗೆ ತೊಗೊಂಬಂದ್ರಿ. ಇದರ ಅರ್ಥ ಏನಂದ್ರಪ್ಪ ಅಂದ್ರೆ ಫುಲ್ ಡೋಪಿಂಗ್ ಏನು ಮಾಡ್ತಾರೆ ರೀ, ಅತಿ ಸ್ಟ್ರಿಕ್ಕಾಗಿ ಚೆಕ್ ಮಾಡ್ತಾರೆ ರೀ. ಭಾರತೀಯ ಕ್ರೀಡಾಪಟುಗಳಿಗೆ ಡೋಪಿಂಗ್ ಅಪಾಯ ಹೆಚ್ಚಿರೋದ್ರಿಂದ ಕಠಿಣ ಮೇಲ್ವಿಚಾರಣೆ ಮಾಡ್ತಾರೆ ರೀ. ಓಕೆ, ಯಾರು ಡೋಪಿಂಗ್ ಡ್ರಗ್ಸ್ ಎಲ್ಲ ತೊಗೊಳ್ತಾರಲ್ಲ ಕಠಿಣವಾಗಿ ಸ್ಟ್ರಿಕ್ಕಾಗಿ ಚೆಕ್ ಮಾಡ್ತಾರೆ. ಓಕೆ, ಅಷ್ಟೆ. ಇನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ WEF 2026ರ ಯಂಗ್ ಗ್ಲೋಬಲ್ ಲೀಡರ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ವರ್ಲ್ಡ್ ಎಕನಾಮಿಕ್ ಫೋರಮ್ ನೋಡ್ರಿ. ಓಕೆನಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಆರ್ಥರ್ ಲಾ. ಯಾವುದ್ರಿ? ಆರ್ಥರ್ ಲಾ. ಇವ್ರು ಯಾರಪ್ಪ ಅಂದ್ರೆ ಸ್ಟೋರ್ ಫ್ರೆಂಡ್ಲಿ ಏಷ್ಯಾ ಸಂಸ್ಥೆಯ ಸಹ ಸಂಸ್ಥಾಪಕ. WEF ಯಂಗ್ ಗ್ಲೋಬಲ್ ಲೀಡರ್ 2026 ಆಗಿದ್ದಾರೆ. ವರ್ಲ್ಡ್ ಪಾರ್ಕಿನ್ಸನ್ ಡೇ ಯಾವಾಗ ರೀ? ವರ್ಲ್ಡ್ ಪಾರ್ಕಿನ್ಸನ್ ಡೇ ಬರೋದು ಏಪ್ರಿಲ್ 11. ಈ ಪಾರ್ಕಿನ್ಸನ್ ಕಾಯಿಲೆ ಯಾಕೆ ಬರ್ತಾನಪ್ಪ? ನರಮಂಡಲಕ್ಕೆ ಬರ್ತೈತಿ, ದೇಹದ ಚಲನೆ ಮೇಲೆ ಪರಿಣಾಮ ಬರುತ್ತೆ. ಪಾರ್ಕಿನ್ಸನ್ ಮೋಸ್ಟ್ ಇಂಪಾರ್ಟೆಂಟು. ಬಾಕ್ಸರ್ ಯಾರು ರೀ? ಮೊಹಮ್ಮದ್ ಅಲಿ, ಅಮೇರಿಕದ ಫೇಮಸ್ ಬಾಕ್ಸರ್. ಇವರಿಗೆ ಈ ಪಾರ್ಕಿನ್ಸನ್ ಕಾಯಿಲೆ ಬಂದಿರುತ್ತೆ. ಓಕೆನಾ. ಇಂಟರ್ನ್ಯಾಷನಲ್ ಮೈನ್ ಅವೇರ್ನೆಸ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಏಪ್ರಿಲ್ 4. ಇನ್ವೆಸ್ಟ್ ಇನ್ ಪೇಸ್, ಇನ್ವೆಸ್ಟ್ ಇನ್ ಮೈನ್ ಆ್ಯಕ್ಷನ್. ಓಕೆ. ಇನ್ನು ಉತ್ಕಳ ದಿವಸ ಯಾವ ರಾಜ್ಯ ಆಚರಿಸೋದು? ಸರಿಯಾದ ಉತ್ತರ ಒಡಿಸ್ಸಾ. ನಮಗೆ ಗೊತ್ತೈತಿ. ಒಡಿಸ್ಸಾ ಯಾವಾಗ ಬಿಹಾರದಿಂದ ಪ್ರತ್ಯೇಕ ಆಗ್ತದೆ ಅಂದರೆ ಏಪ್ರಿಲ್ 1, 1936 ಬಿಹಾರದಿಂದ ಪ್ರತ್ಯೇಕ ರಾಜ್ಯವಾಗಿ ಆಳ್ವಿಕೆ ಮಾಡುತ್ತೆ ನೋಡ್ರಿ, ಉತ್ಕಲ ದಿವಸ. ಓಕೆ. ದೆನ್ ವರ್ಲ್ಡ್ ಆಟಿಮಸ್ ಅವೇರ್ನೆಸ್ ಡೇ. ಸರಿಯಾದ ಉತ್ತರ ಏಪ್ರಿಲ್ 2. ಆಟಿಮಸ್ ಅಂದ್ರಪ್ಪ ಅಂದ್ರೆ ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್. ಥೀಮ್ ಆಟಿನಿಸಮ್ ಆ್ಯಂಡ್ ಹ್ಯುಮ್ಯಾನಿಟಿ. ಓಕೆ. ಇನ್ನು ವರ್ಲ್ಡ್ ಹೆಲ್ತ್ ಡೇ ಬಂದ್ರಪ್ಪ ಅಂದ್ರೆ ಏಪ್ರಿಲ್ 7. ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ಓಕೆನಾ. ದೆನ್ ವರ್ಲ್ಡ್ ಹೋಮಿಯೋಪತಿ ಡೇ ಕೊಟ್ಟರೆ ಏಪ್ರಿಲ್ 10ಕ್ಕೆ. ಕಾರಣ ಹೋಮಿಯೋಪತಿ ಸ್ಥಾಪಕ ಸ್ಯಾಮ್ಯುಯಲ್ ಹ್ಯಾನ್ಮೆನ್ ಅವರ ಜನ್ಮದಿನ ನೋಡ್ರಿ, ಏಪ್ರಿಲ್ 10 ಹೋಮಿಯೋಪತಿ. ನೆನ್ಪಿಡ್ಬೇಕು ನಾವು. ಅರ್ತ್ ಡೇ ಯಾವಾಗ್ರಿ? ಏಪ್ರಿಲ್ 22. ಅವರ್ ಪವರ್ ಅವರ್ ಪ್ಲಾಂಟ್. ಇನ್ನು US ಹಾಲ್ ಆಫ್ ದಿ ಫ್ರೇಮ್ಗೆ ಉಪೇಂದ್ರ ದ್ವಿವೇದಿ ಕೊಟ್ಟಿವಿ. RBI ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದು ಪೇಟಿಎಂ ಬ್ಯಾಂಕಿಗೆ. ಟೊಬ್ಯಾಕೋ ಬ್ಯಾನ್ ಲಾ ಯುನೈಟೆಡ್ ಕಿಂಗ್ಡಮ್ ಯಾವಾಗ್ರಿ? 2009 ಜನಿಸಿದಂಥ ಮಕ್ಕಳಿಗೆ. ಇನ್ನು ಅಥ್ಲೆಟಿಕ್ ಕ್ಯಾಟಗರಿ ಎಲಿಂದ ಏನು ಎ ಕ್ಯಾಟಗರಿ ಮಾಡ್ಯಾರ ಅಂದ್ರೆ ಬಿಲಿಂದ ಹೇಗೆ ತೊಗೊಂಬದೈತಿ. ಓಕೆನಾ. ಇವೆಲ್ಲ ನೋಡ್ರಿ, ಏನು ಅಂತ ಪರಿ ಎಲ್ಲ ನಿಮ್ಗೆ ಹೇಳಿದ್ದೀನಿ, ತೊಗೊಂಬರ್ತ. ಓಕೆ. ವಿಶ್ವ ಹೋಮಿಯೋಪತಿ ಡೇ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತೈತಿ, ಏಪ್ರಿಲ್ 10. ಯಾಕಂದ್ರಪ್ಪ ವಿಶ್ವ ಹೋಮಿಯೋಪತಿಯ ಸಂಸ್ಥಾಪಕನ ಜನ್ಮದಿನ ಅವತ್ತು, ಮರಿಬಾರ್ದು. ಸಸ್ಟೈನಬಲ್ ಹೆಲ್ತ್ಗಾಗಿ ಹೋಮಿಯೋಪತಿ, ಸುಸ್ಥಿರ ಅಭಿವೃದ್ಧಿಗಾಗಿ ಹೋಮಿಯೋಪತಿ. ಓಕೆನಾ. ಇನ್ನು ನೋಡ್ರಿ, 2026ರಲ್ಲಿ ಯೆಸ್ ಬ್ಯಾಂಕ್ನ MD ಮತ್ತು CEO ಯಾರಾಗ್ಯಾರ? ಸರಿಯಾದ ಉತ್ತರ ವಿನಯ್ ಟೋನ್ಸೆ ನೋಡ್ರಿ. ವಿನಯ್ ಟೋನ್ಸೆ ಹೆಡ್ ಕ್ವಾರ್ಟರ್ ಮುಂಬೈಯಲ್ಲಿ ಐತಿ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಬಹಿರಂಗ LGBTQ ಮತ್ತು ಸಂಸದ ರಾಜ್ಯಸಭೆ
ಅಂದರೆ ಸಂಸದಾಗಿ ರಾಜ್ಯಸಭೆಗೆ ಆಯ್ಕೆಯಾದವರು ಯಾರು? ಇದರರ್ಥ ಭಾರತದ ಸಂಸತ್ತಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ LGBTQ ಸಮುದಾಯಕ್ಕೆ ಸೇರಿದವ ವ್ಯಕ್ತಿ ಸಂಸದಾಗಿ ಆಯ್ಕೆಯಾಗ್ಯಾರ. LGBTQ ಅಂದ್ರಪ್ಪ ಅಂದ್ರೆ ಸಲಿಂಗ ಕಾಮಿಗಳು ಏನಂತ ಕರಿತೀವಿ ನಾವು, ಅವ್ರನ್ನ ಸಲಿಂಗ ಕಾಮ, ಆ ಒಂದು ಸಮುದಾಯಕ್ಕೆ ಇವರು ಸೇರ್ಪಡೆ ಆಗ್ಯಾರ ನೋಡ್ರಿ. ಓಕೆನಾ? ಮತ್ತು ಅವರು ಸಲಿಂಗ ಕಾಮಿ ಅಂತಂದೇಳಿ ಬಹಿರಂಗವಾಗಿ ಘೋಷಣೆ ಕೂಡ ಮಾಡ್ಯಾರ. ಸೊ ಇದೊಂದು ಸಾರಿ ಇದು ಕ್ವಶನ್ ಆಗುವಂಥ ಚಾನ್ಸಸ್ ಐತಿ. ಯಾಕೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಸಲಿಂಗ ಕಾಮಿ ಸಮುದಾಯಕ್ಕೆ ಅಥವಾ LGBTQ ಸಮುದಾಯಕ್ಕೆ ಸೇರಿದವರು ತಾನು ಬಹಿರಂಗವಾಗಿ ಘೋಷಣೆ ಮಾಡಿಕೊಂಡು ರಾಜ್ಯಸಭೆಗೆ TMCಯಿಂದ ಆಯ್ಕೆಯಾಗ್ಯಾರ್ರಿ. ಓಕೆನಾ? ಯಾರ್ರೀ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೇನಕಾ ಗುರುಸ್ವಾಮಿ ಅವರು. ಓಕೆನಾ? ಅವರು ಸಲಿಂಗ ಕಾಮಿ ಮಾಡಿದ್ರೆ ತಾವೇ ಅವರ ಘೋಷಣೆ ಮಾಡಿಕೊಂಡು ಆ ಒಂದು ಸಮುದಾಯದಿಂದ ಇದಾಗ್ಯಾರ್ರಿ. ಮತ್ತು ಇವರು ಸುಪ್ರೀಂ ಕೋರ್ಟ್ ಫೇಮಸ್ ಲಾಯರ್ ರೀ, ಇವರು ಅತಿ ದೊಡ್ಡ ಲಾಯರ್. ಓಕೆನಾ? ನೆನಪಿಡಬೇಕು. ಇನ್ನು ಲಕ್ಷಪತಿ ಭೇಟಿಯ ಯೋಜನೆ ಯಾವ ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ? ನಮಗೆಲ್ಲ ಗೊತ್ತೈತಿ. ಆಪ್ಷನ್ ಡಿ, ದೆಹಲಿ. ಲಖಪತಿ ಭೇಟಿ ಅಂತ ಬರ್ತ ನೋಡ್ರಿ, ಲಖಪತಿ ದೆಹಲಿ ನೋಡ್ರಿ. ಲಖಪತಿ ಭೇಟಿ ಯೋಜನೆ ದೆಹಲಿ. ಬಾಲಕಿಯರ ಶಿಕ್ಷಣ ಬೆಂಬಲಕ್ಕೆ ನೀಡಲು ಆರಂಭಿಸಲಾಗಿದೆ. ಜನನದಿಂದ 1.2 ಲಕ್ಷ ಆರ್ಥಿಕ ಸಹಾಯ ಪದವಿಯವರಿಗೆ ಕೊಡ್ತಾರೆ, ಜನನದಿಂದ ಪದವಿಯವರೆಗೆ. ಓಕೆನಾ? ಇನ್ನು ಇತ್ತೀಚೆಗೆ ಯಾವ ರಾಜ್ಯವು ಇಂಟರ್ನೆಟ್ ಸಂಪರ್ಕಕ್ಕಾಗಿ ಸ್ಟಾರ್ಲಿಂಕ್ ಇಂಡಿಯಾ ಜೊತೆ ಸಹಭಾಗಿತ್ವ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೇಘಾಲಯ ನೋಡ್ರಿ. ಮೇಘಾಲಯ. ಸ್ಟಾರ್ಲಿಂಕ್ ಯಾರ್ದ್ರಿ? ಅದು ಸ್ಟಾರ್ಲಿಂಕು ಎಲಾನ್ ಮಸ್ಕ್ ಅವ್ರದ ಪ್ರಾಜೆಕ್ಟ್, ಸ್ಪೇಸ್. ಓಕೆನಾ? ಇನ್ನು DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡರಿ? ಯಾರ್ರಿ? ಸರಿಯಾದ ಉತ್ತರ ಆಪ್ಷನ್ ಸಿ, ವೀರ ವಿಕ್ರಮ ಯಾದವ. ಓಕೆನಾ? ನನ್ನ ಸಿವಿಲ್ ಸರ್ವಿಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸಿವಿಲ್ ಸರ್ವಿಸ್ ದಿನವನ್ನು ಆಪ್ಷನ್ ಬಿ, ಏಪ್ರಿಲ್ 21 ಆಚರಣೆ ಮಾಡುತ್ತೆ. ಯಾಕಂದ್ರಪ್ಪ ಅಂದ್ರೆ ಏಪ್ರಿಲ್ 21, 1947ರಂದು ಭಾರತದ ಮೊದಲ ಗೃಹ ಸಚಿವರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೊಸದಾಗಿ ನೇಮಕಗೊಂಡ ಆಡಳಿತ ಸೇವಾ ಅಧಿಕಾರಿಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ನೋಡ್ರಿ. ಯಾವಾಗ್ರಿ? ಏಪ್ರಿಲ್ 21, 1947. ಅದಕ್ಕೋಸ್ಕರ ಪ್ರತಿ ವರ್ಷ ನಾವು ಸಿವಿಲ್ ಸರ್ವಿಸ್ ಡೇ ಅಂತಂದೇಳಿ ಏಪ್ರಿಲ್ 21 ಆಚರಣೆ ಮಾಡ್ಕೊತೀವಿ. ಹೆಂಗೆ ನೆನ್ಪಿಡ್ಬೇಕು ರೀ? ಸಾಮಾನ್ಯವಾಗಿ 21 UPSCಗೆ ಏಜ್ ಆಗಿರ್ಬೇಕು, ಹಂಗೆ ನೆನ್ಪಿಡ್ತೀವಿ. ಏಪ್ರಿಲ್ ನೆನ್ಪಿಡ್ರೆ ಮುಗಿಯುತ್ತೆ. ಓಕೆನಾ? ಮೊದಲ ಬಾರಿಗೆ 2006ರಿಂದ ಆಚರಣೆ ಮಾಡಾಕತ್ತೀವಿ ನೋಡ್ರಿ. ಓಕೆ. ಇನ್ನು ವಿಶ್ವ ಪಾರ್ಕಿನ್ಸನ್ ದಿನ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಪಾರ್ಕಿನ್ಸನ್ ದಿನ ಸರಿಯಾದ ಉತ್ತರ ಆಪ್ಷನ್ ಎ, ಏಪ್ರಿಲ್ 11. ಹೌದಲ್ರಿ? ಆಲ್ರೆಡಿ ನಾನು ಮೊಹಮ್ಮದ್ ಅಲಿ ಅವರಿಗೆ ಇದಾಗಿರುತ್ತೆ, ಅದು ಗೊತ್ತೈತಿ. ಅಂತಾರಾಷ್ಟ್ರೀಯ ಗಣಿಗಾರಿಕೆ ಜಾಗೃತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಗಣಿಗಾರಿಕೆ ಜಾಗೃತಿ ದಿನವನ್ನು ಸರಿಯಾದ ಉತ್ತರ ಏಪ್ರಿಲ್ 4ರಂದು ಆಚರಣೆ ಮಾಡ್ತಾರೆ. ಏಪ್ರಿಲ್ 4. ಓಕೆ. ಥೀಮ್ ಅಂದ್ರಪ್ಪ ಅಂದ್ರೆ ಇನ್ವೆಸ್ಟ್ ಇನ್ ಪೀಸ್, ಇನ್ವೆಸ್ಟ್ ಇನ್ ಮೈನ್ ಆ್ಯಕ್ಷನ್. ಶಾಂತಿಯಲ್ಲಿ ಹೂಡಿಕೆ ಮಾಡಿ, ಮೈನ್ ಆ್ಯಕ್ಷನಲ್ಲಿ ಹೂಡಿಕೆ ಮಾಡಿ. ಸೊ ಟ್ರಾನ್ಸ್ಲೇಷನ್ ಆಗ್ತದೆ. ಉತ್ಕಳ ದಿನ ಗೊತ್ತೈತಿ. ಸರಿಯಾದ ಉತ್ತರ ಒಡಿಸ್ಸಾ. ಏಪ್ರಿಲ್ 1, 1936ರಿಂದ ಬಿಹಾರದಿಂದ ಬೇರ್ಪಟ್ಟೈತಿ. ಓಕೆನಾ? ಥೀಮ್ ಅಂದ್ರಪ್ಪ ಅಂದ್ರೆ ವಿಶ್ವ ಆ್ಯಂಟಿಸಮ್ ಜಾಗೃತಿ ದಿನ. ಓಕೆ. ಥೀಮ್ ಓಕೆ. ವಿಶ್ವ ಆ್ಯಂಟಿಸಮ್ ಜಾಗೃತಿ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು? ಏಪ್ರಿಲ್ 2ರಿಂದ ಆಚರಣೆ ಮಾಡ್ತೀವಿ. ಆ್ಯಂಟಿಸಮ್ ಒಂದು ನರ ಅಭಿವೃದ್ಧಿಗೆ ಸಂಬಂಧಿಸಿದ ಅಸ್ವಸ್ಥತೆಗೆ ಒಂದು ಕಾಯಿಲೆ. ಇನ್ನು ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7. ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ಆಲ್ರೆಡಿ ರಿವಿಷನ್ ಮಾಡಕತ್ತೀನಿ ಈಗ. ವಿಶ್ವ ಹೋಮಿಯೋಪತಿ ದಿನ ಏಪ್ರಿಲ್ 10. ಹೋಮಿಯೋಪತಿ ಸಂಸ್ಥಾಪಕ ಡಾಕ್ಟರ್ ಸ್ಯಾಮ್ಯುಯಲ್ ಅವರ ಜನ್ಮದಿನ ಅಂಗವಾಗಿ. ಭೂಮಿ ಏಪ್ರಿಲ್ 22. ಅವರ್ ಪವರ್ ಅವರ್ ಪ್ಲಾನೆಟ್. ಓಕೆನಾ? ದೆನ್ ವಿಶ್ವ ಕಲಾ ದಿನ ಏಪ್ರಿಲ್ 15. ಲಿಯೋನಾರ್ಡೋ ಡಾ ವಿಂಚಿ ಅವರ ಜನ್ಮದಿನ. ವಿಶ್ವ ಕಲಾ ದಿನ. ಸೇವ್ ದ ಎಲಿಫೆಂಟ್ ಡೇ ಏಪ್ರಿಲ್ 16. ವಿಶ್ವ ಪರಂಪರೆ ದಿನ ಏಪ್ರಿಲ್ 18. ಓಕೆನಾ?
ಅಂತಾರಾಷ್ಟ್ರೀಯ ನೃತ್ಯ ದಿನ ಏಪ್ರಿಲ್ 29. ಯಾರು ನಿಧನ ಆಗ್ಯಾರ ರೀ? ಮೋಸ್ಟ್ ಇಂಪಾರ್ಟೆಂಟು ಸಿ ಡಿ ಗೋಪಿನಾಥ್ ಅವರು ನಿಧನ ಆಗ್ಯಾರ. ಇವರು ಏನಂದ್ರಪ್ಪ ಅಂದ್ರೆ ಭಾರತ ಅತಿ ವಯಸ್ಸಾದ ಟೆಸ್ಟ್ ಕ್ರಿಕೆಟಿಗೆ 96ನೇ ವಯಸ್ಸಿನಲ್ಲಿ ಮದುವೆ ಆಗ್ಯಾರ ನೋಡ್ರಿ. ಸಾರಿಯಪ್ಪ, ಕ್ಷಮಾಪಣೆ ಇರಲಿ. ಸೊ ಸಿ ಡಿ ಗೋಪಿನಾಥ್ ಅವರು ಇತ್ತೀಚೆಗೆ ನಿಧನ ಆಗ್ಯಾರ. ಇವರು ಅತ್ಯಂತ ವಯಸ್ಸಾದ ಭಾರತದ ಕ್ರಿಕೆಟಿಗೆ 96ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಓಕೆನಾ. ದೆನ್ ಡಾಕ್ಟರ್ ಗೋಪಾಲ್ ರಾವ್ ಪಾಟೀಲ್ ಅವರು ನಿಧನ ಆಗ್ಯಾರ. ಇವರು ಮಕ್ಕಳ ವೈದ್ಯರು ಆ್ಯಂಡ್ ದೆನ್ ಮಾಜಿ ರಾಜ್ಯಸಭಾ ಸದಸ್ಯರು ಕೂಡ ಹೌದು. ಇವರನ್ನು ದೇವಮಾನವ ಎಂದು ಕೂಡ ಕರೆಯುತ್ತಿದ್ದರು. ಓಕೆ. ದೆನ್ ನದೇಂಡ್ಲ ಭಾಸ್ಕರ್ ರಾವ್ ಅವರು ಕೂಡ ಇತ್ತೀಚೆಗೆ ನಿಧನ ಆಗ್ಯಾರ. ಇವರು ಅವಿಭಜಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ ನೋಡ್ರಿ, ನದೇಂಡ್ಲ ಭಾಸ್ಕರ್ ರಾವ್. ದೆನ್ ಗುರ್ಬಕ್ಷ್ ಸಿಂಗ್ ಗ್ರೇವಾಲ್ ಇವರು ಹಾಕಿ ಆಟಗಾರ, ಇತ್ತೀಚೆಗೆ ನಿಧನ ಆಗ್ಯಾರ. 1968ರ ಒಲಿಂಪಿಕ್ನಲ್ಲಿ ಕಂಚಿನ ಪದಕ ವಿಜೇತರು ಇವರು. ಓಕೆನಾ. ಇನ್ನು ಆನ್ಲೈನ್ದಾಗ ನೋಡೋದಾರಪ್ಪ ಅಂದ್ರೆ ಇಂಡಿಗೋ ಸಂಸ್ಥೆಯ CEO ಆಗಿ ಯಾರು ನೇಮಕ ಆಗ್ಯಾರ ಅಂದ್ರಪ್ಪ ಇತ್ತೀಚೆಗೆ ವಿಲಿಯಂ ವಾಲ್ಸ್ ಅವರು ನೇಮಕ ಆಗ್ಯಾರ ನೋಡ್ರಿ. BMC ಮುಂಬೈ ಮಹಾನಗರ ಪಾಲಿಕೆ ಅಂದರೆ ಮುಂಬೈ ಮಹಾನಗರ ಪಾಲಿಕೆ ಮೊದಲ ಮಹಿಳಾ ಆಯುಕ್ತರಾರ್ರಿ ಅಶ್ವಿನಿ ಬಿಡೆ. ಬೃಹತ್ ಮುಂಬೈ ಅದು. ಓಕೆನಾ. ನಮ್ಮದು BMTC ಬೆಂಗಳೂರು ಮಹಾನಗರ ಪಾಲಿಕೆ, ಅದು BMC ಅಷ್ಟೆ. ಓಕೆನಾ. ದೆನ್ ಮಾಹಿತಿ ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿಯಾಗಿ ಯಾರು ಅಧಿಕಾರ ಸ್ವೀಕರಿಸಿದರು? ಚಂಚಲ್ ಕುಮಾರ್ ನೋಡ್ರಿ, ಒಂದು ಸಲ ಓದ್ತೀನಿ. ಚಂಚಲ್ ಕುಮಾರ್, ನಾಟ್ ಸಂಚಲ್, ಚಂಚಲ. ಡ್ಯೂಟಿಗೆ ಟೈಮ್ ಆಯ್ತು ಅಂತ ಅವಸರದಾಗ ಮಾಡಾಕತ್ತೀನಿ. ಸೊ ಹಿಂಗಾಗದೈತೆ, ನನಗೂ ಚಂಚಲ ಆಗದೈತೆ, ಕ್ಷಮಾಪಣೆ ಇರಲಿ. ಚಂಚಲ್ ಕುಮಾರ್ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ. ಓಕೆನಾ. G7 ಅಡಿಯಲ್ಲಿ ನಡೆದ ಒನ್ ಹೆಲ್ತ್ ಸಮ್ಮಿಟನ್ನು ಯಾವ ದೇಶ ಆಯೋಜಿಸಿದೆ? ಫ್ರಾನ್ಸ್ ನೋಡ್ರಿ. ಒನ್ ಹೆಲ್ತ್ ಸಮ್ಮಿಟ್ ಫ್ರಾನ್ಸ್. ವಿಶ್ವ ಆರೋಗ್ಯ ದಿನ ಮೈ ವಿಲೇಜ್ ಮೈ ಹೆಲ್ತ್ ವಿಲೇಜ್ ಉಪಕ್ರಮವನ್ನು ಯಾರು ಅನಾವರಣಗೊಳಿಸಿದರು? ದೇವೇಂದ್ರ ಫಡ್ನವೀಸ್. ಓಕೆನಾ. ಇನ್ನು BPCL ಸಂಸ್ಥೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸಂಜಯ್ ಖನ್ನಾ. ಓಕೆ. ಭಾರತದ ಅತಿ ದೊಡ್ಡ ವಾಹನ ರಫ್ತು ಕೇಂದ್ರೀಕೃತವಾಗಿರೋ ಬಂದರು ಯಾವುದು? ಮುಂದ್ರಾ ಬಂದರು, ಗುಜರಾತ್. ಅಮೆರಿಕದಲ್ಲಿ ಸ್ವಾಮಿ ವಿವೇಕಾನಂದ ಮೊದಲ ಪೂರ್ಣ ಗಾತ್ರದ ಕಂಚಿನ ಪ್ರತಿಮೆಯನ್ನು ಯಾವ ನಗರ ಅನಾವರಣಗೊಳಿಸಿದೆ? ಯಾವ ನಗರದಲ್ಲಿ? ಸಿಯಾಟಲ್, ಅಮೆರಿಕದ ಸಿಯಾಟಲ್ಲಲ್ಲಿ. ಓಕೆನಾ. ಇಸ್ರೇಲ್ನ ಮೊಸ್ಸಾದ್ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ರೋಮನ್ ಗೋಫ್ಮನ್. ಓಕೆ. ಮೊಸ್ಸಾದ್ ಮೋಸ್ಟ್ ಇಂಪಾರ್ಟೆಂಟ್. ಮೊಸ್ಸಾದ್ ಇತ್ತೀಚೆಗೆ ಭಾಳ ಸುದ್ದಿ ಆಗೈತಿ, ಸೊ ತೆಳಗಿರಲಿ. ಆಸ್ಟ್ರೇಲಿಯಾದ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥರು ಸೋನಲ್ ಕಾಯಿಲ್. ಮಾರ್ಚ್ 2026ರ ICC ಪುರುಷರ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿ ಗೆದ್ದವರು ಯಾರು? ಸಂಜು ಸ್ಯಾಮ್ಸನ್ ನೋಟ್. ಇನ್ನು ಮಾರ್ಚ್ 2026ರ ICC ಮಹಿಳಾ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿ ಯಾರು ಗೆದ್ದಾರೆ? ಮಲಿಕೇರ್, ನ್ಯೂಜಿಲ್ಯಾಂಡ್. ಇನ್ನು ಫೈನಾನ್ಷಿಯಲ್ ಇಯರ್ 2025-26 ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಮೂಲಕ ಖರೀದಿಸಿದಲ್ಲಿ ಭಾರತ ಮೊದಲ ಸ್ಥಾನ ಪಡೆದ ರಾಜ್ಯವಂದ್ರೆ ಉತ್ತರ ಪ್ರದೇಶ ನೋಡ್ರಿ. ಓಕೆನಾ. ಮೈ LIC ಮತ್ತು ಸೂಪರ್ ಸೆಲ್ ಸಾಥಿ ಮೊಬೈಲ್ ಅಪ್ಲಿಕೇಶನ್ಗಳು ಯಾರು ಪ್ರಾರಂಭಿಸಿದ್ದಾರೆ? LIC ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದು ಮಾಡಿರೋಡ್ರಿ ಸೂಪರ್ ಸೆಲ್ ಸಾಥಿ. ಓಕೆನಾ. 2026ರಲ್ಲಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಗೌತಮ್ ಅದಾನಿ. ಬಾಂಗ್ಲಾದೇಶಕ್ಕೆ ಮೆಕ್ಕೆಜೋಳ ಪೂರೈಕೆಯಲ್ಲಿ ಭಾರತ ಮೀರಿದ ದೇಶ ಯಾವುದು? ಭಾರತವನ್ನು ಮೀರಿದ ದೇಶ ಅಂದರೆ ಯಾರು ಹೆಚ್ಚಿಗೆ ಮಾಡ್ತಾರೆ ರೀ ಇದಕ್ಕೆ ಬಾಂಗ್ಲಾದೇಶಕ್ಕೆ ಅಂದರೆ ಬ್ರೆಜಿಲ್ ನೋಡ್ರಿ. ಓಕೆ. ಇನ್ನು ಡೆಲ್ಲಿ ಮೆಟ್ರೋ ಇಂಟರ್ನ್ಯಾಷನಲ್ ಲಿಮಿಟೆಡ್ ನಮ್ಮ ಮೊದಲ CEO ಯಾರು ರೀ? ಸಂಜಯ್ ಜಮುವಾರ್. ಓಕೆನಾ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2026 ಅನ್ನು ಯಾವ ಭಾರತೀಯ ನಗರ ಆಯೋಜಿಸಲಾಗಿದೆ? ಮುಂಬೈ, ಸರಿಯಾದ ಉತ್ತರ ನೋಡ್ರಿ. ಆಯುಷ್ ಚಿಂತನ ಶಿವಿರ್ 2026 ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ನವದೆಹಲಿ ನೋಡ್ರಿ. ಓಕೆ. ಇತ್ತೀಚೆಗೆ ನಿಧನರಾದ ಆಸ್ಕರ್ ಸ್ಮಿತ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬಾಸ್ಕೆಟ್ಬಾಲ್. ಆಸ್ಕರ್ ಸ್ಮಿತ್. ವಿಶ್ವದ ಅತಿ ದೊಡ್ಡ ವಿದ್ಯುತ್ ಪ್ರದರ್ಶನ ಎಲೆನ್ ಕ್ರಾಮ್ 2026 ಅನ್ನು ಯಾವ ನಗರದಲ್ಲಿ ಆರಂಭಿಸಲಾಗಿದೆ? ನವದೆಹಲಿ. ವಿಶ್ವದ ಅತಿ ದೊಡ್ಡ ವಿದ್ಯುತ್ ಪ್ರದರ್ಶನ ಎಲೆಗ್ರಾಮ ನೋಡ್ರಿ, ಎಲೆಗ್ರಾಮ. ಓಕೆ. ಇಸ್ಮಾಯಿಲ್ ಒಮರ್ ಗೆಹ್ಲೋಟ್ ಯಾವ ದೇಶದ ಅಧ್ಯಕ್ಷರಾಗಿ ಮರುಆಯ್ಕೆಯಾಗಿದ್ದಾರೆ? ಜಿಬೋಟಿ ನೋಡ್ರಿ. ಯಾರು? ಜಿಬೋಟಿ. ಜಲ ಜೀವನ್ ಮಿಷನ್ ಅಡಿಯಲ್ಲಿ
ಗ್ರಾಮೀಣದ ಕುಡಿಯುವ ನೀರಿನ ಯೋಜನೆಗಳಿಗೆ 10 ವರ್ಷ ವಾರಂಟಿ ನೀಡಿದ ಮೊದಲ ಭಾರತ ರಾಜ್ಯ ಯಾವುದು? ಉತ್ತರ ಪ್ರದೇಶ ನೋಡ್ರಿ, ಉತ್ತರ ಪ್ರದೇಶ. ಓಕೆ. ನ್ಯಾಯಾಂಗದ ತೀರ್ಪುಗಳಲ್ಲಿ ಕೃತಕ ಬುದ್ಧಿಮತ್ತೆ AI ಬಳಕೆಯನ್ನು ಯಾವ ಹೈಕೋರ್ಟ್ ನಿಷೇಧಿಸಿದೆ? ಹೈಕೋರ್ಟ್ ಗುಜರಾತ್ ನಿಷೇಧ ಮಾಡೈತೆ ನೋಡ್ರಿ. ಓಕೆನಾ, ಇದು ನಿಮಗೆ ಪ್ರಶ್ನೆ. ಹೊಸ ಚೀಫ್ ಡಿಫೆನ್ಸ್ ಸ್ಟಾಫ್ CDS ಆಗಿ ಯಾರು ನೇಮಕ ಮಾಡಲಾಗಿದೆ? ಯಾರು ನೋಡ್ರಿ? CDS ಹೇಳಬೇಕು. ಸರಿಯಾದ ಉತ್ತರ ಟ್ರಿಕ್ಸ್ ಹೇಳಿದ್ದೀನಿ ಆಲ್ರೆಡಿ, NS ರಾಜಾ ಸುಬ್ರಹ್ಮಣ್ಯ. ಓಕೆನಾ. ಇದು ಆಲ್ರೆಡಿ ಕ್ವಶನ್ ಆಗೈತಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅರ್ಥ ಅಂದ್ಕೊಳ್ತೀನಿ. ಒಟ್ಟಾರೆ ಏನಾಗು 160 ಕ್ವಶನ್ ಡಿಸ್ಕಸ್ ಮಾಡಿ ನೋಡ್ರಿ. ಎಷ್ಟು ರೀ? 160 ಕ್ವಶನ್. ಇದು ಏಪ್ರಿಲ್ ತಿಂಗಳ ಸಂಪೂರ್ಣ ಕರೆಂಟ್ ಅಫೇರ್ಸ್ ಆಗಿರ್ತೈತಿ. ಸೊ ಯಾರು ಕೂಡ ಲೇಜಿ ಮಾಡಿಬಿಡ್ರಿ. ಓಕೆ, ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ KEದವರು ಮಿನಿಮಮ್ 15+ ಕರೆಂಟ್ ಅಫೇರ್ಸ್ ಬಂದೇ ಬರ್ತಾವೆ. ಸ್ವಲ್ಪ ತಲೆ ಇಟ್ಕೊಳ್ರಿ. ಓಕೆ, ಬಾಯ್. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ.